ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅವರ ಪ್ರಿಸನ್ ಸ್ಟ್ಯಾಟಿಸ್ಟಿಕ್ಸ್ ಇಂಡಿಯಾ ವರದಿಯ ಪ್ರಕಾರ ಭಾರತದಲ್ಲಿ ಒಟ್ಟು 5,73,220 ಖೈದಿಗಳಿದ್ದಾರೆ. ಕರ್ನಾಟಕದಲ್ಲಿ 16,203 ಖೈದಿಗಳಿದ್ದಾರೆ. ಮಹಾರಾಷ್ಟ್ರ, ಬಿಹಾರ್, ಉತ್ತರ ಪ್ರದೇಶಕ್ಕೆ ಹೋಲಿಸಿದರೆ ಕರ್ನಾಟಕದ ಈ ಸಂಖ್ಯೆ ಕಡಿಮೆ, ಅಂದರೆ 3%. ಆದರೆ ಖೈದಿಗಳ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಕರ್ನಾಟಕಕ್ಕೆ ಮೊದಲನೇ ಸ್ಥಾನ ಇದೆ. ಇದು ಅತ್ಯಂತ ಶೋಚನೀಯವಾದದ್ದು. ಜೈಲು ಸುಧಾರಣಾ ಕೇಂದ್ರವಾಗಬೇಕು. ಖೈದಿಗಳ ಮನಪರಿವರ್ತನೆಗೆ, ಸುಧಾರಣೆಗೆ ಹಲವಾರು ವಿಧಾನಗಳನ್ನು ನಾವೀಗಾಗಲೇ ನೋಡಿದ್ದೀವಿ. ಆದರೆ ಇದರಲ್ಲಿ ಅತಿ ಕಡಿಮೆ ಬಳಕೆಗೆ ಬಂದಿರುವಂಥದ್ದು ನಾಟಕ. 25 ವರ್ಷಗಳಿಂದ ಕಾರಾಗೃಹ ರಂಗಭೂಮಿಯ ಮೂಲಕ ಹಲವಾರು ಖೈದಿಗಳ ಜೀವನ ಪರಿವರ್ತನೆಯನ್ನು ಮಾಡಿರುವಂಥದ್ದು ಹುಲಿಗಪ್ಪ ಕಟ್ಟಿಮನಿಯವರ ಸಂಕಲ್ಪ ಸಂಸ್ಥೆ. ಈ ಸಂಸ್ಥೆಯ ಸ್ಫೂರ್ತಿ ಹಿನ್ನೆಲೆ ಏನು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸರ್, ಕಥಾಲಾಪಕ್ಕೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡಲಿಕ್ಕೆ ಹೊರಟಿರೋದು ಕಾರಾಗೃಹ ರಂಗಭೂಮಿ ಬಗ್ಗೆ. ಕರ್ನಾಟಕದಲ್ಲಿ ಕಾರಾಗೃಹ ರಂಗಭೂಮಿ ಅಂತ ಯಾರಾದರೂ ಯೋಚನೆ ಮಾಡಿದ್ರೆ ನೀವೇ ತಲೆಯಲ್ಲಿ ಬರ್ತೀರಿ ಸರ್. ಈಗ ಖೈದಿಗಳಿಗೆ ಜೀವನ ಪರಿವರ್ತನೆಗಾಗಿರಲಿ ಅಥವಾ ಅವರ ಮನ ಪರಿವರ್ತನೆ ಆಗಲಿಕ್ಕೆ ಬಹಳಷ್ಟು ವಿಧಾನಗಳನ್ನು ನಾವೀಗಾಗಲೇ ಅಳವಡಿಸ್ಕೊಂಡಿದ್ದೀವಿ. ಯೋಗ, ಮೆಡಿಟೇಷನ್ ಆಗಿರಲಿ, ಪುಸ್ತಕಗಳನ್ನು ಕೊಡೋದಾಗಿರಲಿ. ಅದರಲ್ಲಿ ನಾಟಕಕ್ಕೂ ನಾವು ಒಂದು ನಾಟಕ ಆ್ಯಸ್ ಅ ವಿಧಾನ ಆಲ್ರೆಡಿ ಪ್ರಚಲಿತದಲ್ಲಿದ್ರೂ ಅದಷ್ಟು ಫೇಮಸ್ ಇಲ್ಲ. ಸೊ ಈಗ ನೀವು ಕಾರಾಗೃಹ ರಂಗಭೂಮಿನ ಶುರು ಮಾಡಬೇಕು ಅಂತ ಬಂದಿದ್ದು ಪ್ರೇರಣೆ ಹೇಗೆ, ಸ್ಫೂರ್ತಿ ಹೇಗೆ ಸರ್? ಅದೊಂದು G.B. ಜೋಶಿಯವರು ಒಂದು ಪ್ರಸಂಗ ಹೇಳ್ತಾರೆ. ಏನಂದರೆ, ಒಂದು ಪುಸ್ತಕಕ್ಕೆ ಮುನ್ನುಡಿ ಬರಿಬೇಕಾಗಿತ್ತು. ಅವರು ಆ ಮುನ್ನುಡಿಯಲ್ಲಿ ಬರೀತಾರೆ, ನಮ್ಮ ಕಾಕ ನನಗೊಂದು ಕತೆ ಹೇಳಿದ್ದ. ಏನಪ್ಪ ಅಂದರೆ, ಹಿಂಗ ಒಬ್ಬ ಹೊಂಟಿದ್ದ, ಎಲ್ಲಿಗೆ ಹೊಂಟನ ಗೊತ್ತಿಲ್ಲ, ಸುಮ್ಮನೆ ಹೊಂಟಿದ್ದ, ಗೊತ್ತು ಗುರಿ ಒಂದೇ ಇರಲಿಲ್ಲ. ಹಿಂಗೆ ಹೋಗುವಾಗ ದಾರಿಯಲ್ಲಿ ಅವನಿಗೊಂದು ಕುದುರೆ ಲಾಳ ಸಿಗ್ತದೆ. ಸಿಕ್ಕ ತಕ್ಷಣ ಅರೆ ಒಂದು ಕುದುರೆ ಲಾಳ ಅಂತೂ ಸಿಕ್ತು, ಇನ್ನು 3 ಕುದುರೆ ಲಾಳ, ಆಮೇಲೆ ಒಂದು ಕುದುರೆ ಸಿಕ್ಬಿಟ್ರೆ ಹತ್ಕೊಂಡು ಹೊಂಟು ಬಿಡೋಣ ಅಂತ. ಅಂದರೆ ಏನು ಇಲ್ಲದಂಥವನಿಗೆ, ಗೊತ್ತು ಗುರಿ ಇಲ್ಲದವನಿಗೆ ಒಂದು ಗೋಲ್ ಅಂತ ಸಿಕ್ತು ಅಂತ, ಹೀಗೆ ಒಂದು ಕತೆ ಹಿಂಗೆ ಹೇಳ್ತಾರೆ. ಹಾಗೆ ನಾವು ನಮ್ಮ ಗುರುಗಳು B.V. ಕಾರಂತರು, ಅವರು ಭಾರತ್ ಭವನ್ ಮಧ್ಯಪ್ರದೇಶದಲ್ಲಿ ಭೋಪಾಲ್ ರಂಗಮಂದಿರ ಅಲ್ಲಿ ಸ್ಥಾಪನೆ ಮಾಡಿದರು. ಇದೇ ರಂಗಾಯಣದ ಥರವೇ ಅದು ರಂಗಮಂಡಲ ಅಂತ ಇತ್ತು. ಅಲ್ಲಿಯ ಅವರ ಕಲಾವಿದರು ಎಲ್ಲರೂ ಹೇಗಿದ್ದರು ಅಂತಂದರೆ, ಹೆಚ್ಚಿನವರು ಟ್ರೈಬ್, ಒಂದು ಬುಡಕಟ್ಟಿನ ಜನಾಂಗದವರು ಜಾಸ್ತಿ ಇದ್ದರು ಅಂತ. ಭಾಳ ಅದ್ಭುತವಾದ ಟ್ಯಾಲೆಂಟ್ಸ್ ಇತ್ತು. ಆದರೆ ಏನಂತಂತಂದರೆ ಅವರಿಗೆ ಓದು ಬರಹ ಒಂದು ಇದಾಗ್ತಿರಲಿಲ್ಲ. ಆ ಥರದಲ್ಲಿ ಕಾರಂತರು ಮೈಸೂರಿಗೆ ಬಂದು, ರಾಮಕೃಷ್ಣ ಹೆಗಡೆ ಅವರು, ಆ ಕಾಲದ ರಾಜಕೀಯ ಧುರೀಣರೆಲ್ಲ ಕರ್ನಾಟಕದಲ್ಲೇ ಕಾರಂತರನ್ನು ಉಳಿಸಬೇಕು. ಯಾಕಂದರೆ ಅಷ್ಟೊತ್ತಿಗೆ ಭಾರತದ ತುಂಬ ಅಂದರೆ ದೊಡ್ಡ ರಂಗಭೀಷ್ಮನೇ ಅವರು. ಅಂಥ ಒಂದು ಪ್ರಸಿದ್ಧಿಯನ್ನು ಪಡೆದಂಥವ್ರನ್ನ ಕರ್ನಾಟಕದಲ್ಲೇ ನೆಲೆಸಬೇಕು, ಅವರಲ್ಲೇ ನಿಂತು ಕೆಲಸ ಮಾಡಬೇಕು ಅಂತಂದು ಮೈಸೂರಲ್ಲಿ ರಂಗಾಯಣ 1989ರಲ್ಲಿ ಪ್ರಾರಂಭ ಮಾಡ್ತಾರೆ. ಆಗ ನಾವು 25 ಜನ ಕಲಾವಿದರು. ನಮಗೆ ಪ್ರತಿ ವಾರ ಒಂದು ದಿನ ನಮಗೆ ಅಬ್ಸರ್ವೇಷನ್ಗೆ ಅಂತ ಕಳಿಸ್ತಾಯಿದ್ರು ಕಾರಂತರು. ಏನಂದರೆ, ಬರೆದ ಸಾಲುಗಳನ್ನು ಬಾಯ್ಪಾಠ ಮಾಡಿ ಹೇಳೋದಲ್ಲ, ಜೀವನದ ಅನುಭವವನ್ನು ಅದಿದ್ದರೆ ಮಾತ್ರ ನಿಮಗೆ ಅಭಿನಯಿಸೋದಕ್ಕೆ ಸಾಧ್ಯ ಆಗೋದು ಅಂತ ಹೇಳಿಬಿಟ್ಟು, ಈ ಅನುಭವ ಎಲ್ಲಿ ಸಿಗ್ತದೆ ಅಂದರೆ ಸೊಸೈಟಿಯಲ್ಲಿ ಸಿಗ್ತದೆ. ಅದೊಂಥರ ನಮಗೆ ರಾ ಮಟೀರಿಯಲ್ ಇರೋದು ನಮ್ಮ ಸೊಸೈಟಿಯಲ್ಲಿ. ಒಬ್ಬ ಕಲಾವಿದನಿಗಾಗಲಿ, ಒಬ್ಬ ನಾಟಕಕಾರನಿಗಾಗಲಿ, ಕವಿಗಾಗಲಿ ಎಲ್ಲದೂ ರಾ ಮಟೀರಿಯಲ್ ಸೊಸೈಟಿ. ಸೊ ಅದನ್ನು ನೋಡಬೇಕು. ಅದನ್ನು ನೋಡ್ತಾ ಹೋದರೆ ನಿಮ್ಮ ಅನುಭವ ಹಿಗ್ಗಿಸ್ತಾ ಹೋದಾಗ ಆಗ ನಿಮ್ಮ ರಂಗದ ಮೇಲೆ ಅಭಿನಯ ಚೆನ್ನಾಗಿರ್ತದೆ ಅಂತ ಹೇಳಿ ನಮ್ಮನ್ನು ಕಳಿಸ್ತಾಯಿದ್ರು. ಹೇಗೆಂದರೆ ರೈಲ್ವೆ ಸ್ಟೇಷನ್ಗೆ, ಬಸ್ ಸ್ಟ್ಯಾಂಡ್ಗೆ, ಹೀಗೆ ಸಂತೆ ಮಾರ್ಕೆಟು, ಎಲ್ಲಂದರಲ್ಲಿ ಕರ್ಕೊಂಡೋಗಿ ಬಿಟ್ಟು ಬಿಡೋರು. ಇಲ್ಲಿ ನೀವು ಕಳೆದು ಹೋಗಿ, ಅಂದರೆ ಇಡೀ ದಿನ ನೀವು ನೋಡ್ತಾ ಹೋಗಿ, ಅಬ್ಸರ್ವ್ ಮಾಡ್ತಾ, ಜನನ ನೋಡ್ತಾ ಹೋಗಿ ಅಂತ ಹೇಳಿ, ಆ ಥರದ ಒಂದು ಪರಿಪಾಠ ನಮಗಿತ್ತು. ಆ ಥರ ನೋಡಿದ್ದು ಏನಾದರೂ ಒಂದು ವಿಶೇಷವಾದ ಘಟನೆ ಸಿಕ್ಕರೆ ಅದು ನಾವು ರೆಕಾರ್ಡ್ ಮಾಡ್ಕೋತಿದ್ವಿ. ಅದನ್ನು ಬಂದು
ನಾವು ಅದನ್ನು ಅಲ್ಲಿ ಒಂದು ಇಂಪ್ರೂವೈಸ್ ಮಾಡಿ ಅದನ್ನು ಎನ್ಯಾಕ್ಟ್ ಮಾಡಿ ತೋರಿಸ್ತಾ ಇದ್ವಿ. ಯಾರಿಗೋ ಏನೋ ಆಯಿತು ಅಂತಂದಾಗ. ಸೊ ಹೀಗೆ ನಮಗೊಂದು ನಾವೆಲ್ಲ ಸೇರಿ ಒಂದು ಇಂಪ್ರೂವೈಸೇಷನ್ ಮಾಡುವಾಗೆಲ್ಲ ಭಾಳ ತಮಾಷೆ ಎಲ್ಲ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ತಾಯಿದ್ವಿ. ಉದಾಹರಣೆಗೆ ಹೆಂಗಂತಂತಂದರೆ ಒಂದು ನಮ್ಮ ಇಂಡಿಯನ್ ಒಂದು ಶವಯಾತ್ರೆ ಹಿಂಗೆ ಹೋಗ್ತಾ ಇರುವಾಗ ಅದು ಒಂದು ಇಂಪ್ರೂವೈಸ್ ಮಾಡಿದ್ದು ನಾವು. ಹೋಗ್ತಾ ಇರುವಾಗ ಒಬ್ಬರು ಫಾರಿನರ್ಸ್ ಬಂದು ಅದನ್ನು ಫೋಟೋ ತೆಗೆದುಕೊಳ್ತಾರೆ. ಅದನ್ನ ತೆಗೆಯುವಾಗ ಹೊತ್ಕೊಂಡು ಹೋಗೋರೆಲ್ಲ ಅದನ್ನ ಇಳಿಸ್ಬಿಟ್ಟು ಫೋಟೋಕ್ಕೆ ನಿಂತ್ಕೋತಾರೆ. ಕಡೆಗೆ ಮಲಗಿದ್ದ ಹೆಣನೂ ಎದ್ದು ಕೂತ್ಕೊಳ್ತದೆ. ಅಂದರೆ ಈ ಥರದಲ್ಲಿ ಒಂದು ಇಂಪ್ರೂವೈಸ್ ಎಲ್ಲ ಮಾಡ್ತಾಯಿದ್ರು. ಇದೊಂದು ಪಾರ್ಟ್ ಆಫ್ ಥಿಯೇಟ್ರ್ ಅಲ್ವಾ. ಥಿಯೇಟ್ರಿಗೆ ಭಾಳ ಅದೊಂಥರ ಎಲಿಮೆಂಟ್ಸ್ ತುಂಬ ಅದಕ್ಕೆ. ಅದನ್ನು ಆ ಥರದಲ್ಲೇ ನಾವು ಇದನ್ನೆಲ್ಲ ಇದು ಮಾಡ್ತಾಯಿದ್ವಿ. ನಾನು ನಮ್ಮ ರಂಗಾಯಣ ರಘು, ಮಂಡ್ಯ ರಮೇಶ ನಾವೆಲ್ಲ ಈ ಥರದಲ್ಲೆಲ್ಲ ತುಂಬ ಇವೆಲ್ಲ ಮಾಡ್ತಾಯಿದ್ವಿ. ಹೀಗೆ ಮೇಷ್ರು ಕಾರಂತರು ಯಾವುದೇ ಊರಿಗೆ ಹೋದರೆ ಅಲ್ಲಿಯ ಸಾಹಿತಿಯನ್ನು ಅಥವಾ ಅಲ್ಲಿಯ ದೊಡ್ಡ ದೊಡ್ಡ ಕಲಾವಿದರನ್ನು ಯಾರನ್ನಾದರೂ ಮಾತಾಡಿಸಿ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲೆಲ್ಲ ಕೂತು ಹರಟೆ ಹೊಡೆದು ಅವರ ಅನುಭವಗಳನ್ನು ಕೇಳಿಕೊಂಡು ಬರೋದು ನಮಗೊಂದು ಪದ್ಧತಿ. ಹೀಗೆ 1997ರಲ್ಲಿ ನಾವು ಬಳ್ಳಾರಿಗೆ ಅಲ್ಲಿ ನಾಟಕ ಕ್ಯಾಂಪ್ ಆಗ್ತದೆ, ರಂಗಾಯಣ. ಅಲ್ಲಿ ಹೋದಾಗ ಅಲ್ಲಿದು ವಿಶೇಷ ಏನು ಅಂದಾಗ ಜೈಲು ಅಂತ ಆಗ್ತದೆ. ಬಳ್ಳಾರಿ ಜೈಲು ಅಂತಂತಂದರೆ ಭಾಳ ಫೇಮಸ್ಸು. ಹೆಚ್ಚು ಕಡಿಮೆ ಯಾರನ್ನಾರ ನಟೋರಿಯಸ್ಗಳನ್ನೆಲ್ಲ ಬಳ್ಳಾರಿ ಜೈಲಿಗೆ ತಂಗಡಿ ಮಾಡಿಬಿಡ್ತಾರೆ ಅಂತ ಮನೇಲೂ ಹಾಗೆ ಹೆದರ್ಸ್ತಿದ್ರು ಸರ್. ಜಾಸ್ತಿ ಬಳ್ಳಾರಿ ಜೈಲಿಗೆ ಕಳಿಸ್ತೀವಿ ಹಾಗೆ. ಅದನ್ನು ನೋಡಲಿಕ್ಕೆ ಅಂತ ಒಳಗಡೆ ಹೋದ್ವಿ. ಅಲ್ಲಿ ತನಕ ಜೈಲು ಅಂದರೆ ಕಲ್ಪನೆ, ಎಲ್ಲರ ಕಲ್ಪನೆ ಹೇಗಿರ್ತದೆ, ಸಿನಿಮಾಗಳಲ್ಲಿ ತೋರಿಸಿದಂಥ ಚಿತ್ರಣವೇ ಚಿತ್ರಣ. ಹಳೇ ಸಿನಿಮಾಗಳು ಬ್ಲ್ಯಾಕ್ ಆ್ಯಂಡ್ ವೈಟ್, ಇದರಲ್ಲೆಲ್ಲ ಕೈಗೆ ಕಾಲಿಗೆ ಬೇಡಿ ಹಾಕಿರೋದು, ಬಂಡೆ ಹೊಡೆಸೋದು, ಮಣ್ಣು ಹೊರೋದು, ಈ ಥರದ ಕಲ್ಪನೆಯೇ ಜೈಲು ಅಂದರೆ ಇತ್ತು. ಆದರೆ ನನಗೆ ಹೋಗ್ತಿದ್ದಂಗೆ ಅನ್ನಿಸ್ತು ಅದೊಂದು ಬಡಾವಣೆ ಥರ ಕಾಣಿಸ್ತು ಒಳಗಡೆ ನನಗೆ. ಸುತ್ತ ಗೋಡೆ ಇದೆ ಅಷ್ಟೇ. ಅಲ್ಲಿ ಮಂದಿರ ಇತ್ತು, ಮಸೀದಿ ಇತ್ತು, ಲೈಬ್ರರಿ ಇತ್ತು, ಕೆಲಸ ಮಾಡೋರಿಗೆ ತೋಟ ಇತ್ತು, ಹೀಗೆ ಎಲ್ಲ ಥರದ್ದು. ನನಗೆ ಅದನ್ನು ನೋಡಿದಾಗ ನನಗೆ ಅಲ್ಲಿ ತನಕ ಹೇಗೆ ಅಂತಂದರೆ, ನನಗೆ MP ಪ್ರಕಾಶ್ ಅವರ ನಮ್ಮೂರು ಅವ್ರದ್ದು ಒಂದೇ ಊರಿನವ್ರು ನಾವು. ಪ್ರತಿ ವರ್ಷ ಹಡಗಲಿಗೆ ಹೋಗಿಬಿಟ್ಟು ನಾಟಕ ಮಾಡಿಸ್ತಾಯಿದ್ದೆ. ಏನಾದರೂ ಒಂದು ಜೀವನದಲ್ಲಿ ಬೇರೆ ಥರದ್ದೊಂದು ಮಾಡಬೇಕು. ಇದು ರಂಗಾಯಣದಲ್ಲಿ ಅಭಿನಯ ಅಂತ ಇದ್ದೇ ಇದೆ ಅದು. ಹಾಗಿದ್ದಾಗ ಅಲ್ಲೇ ಅನ್ನಿಸ್ತು, ಯಾಕೆ ಇಲ್ಲೊಂದು ಇವ್ರಿಗೆ ನಾಟಕ ಯಾಕೆ ಮಾಡಿಸ್ಬಾರ್ದು ಇವ್ರಿಗೆ, ಅದು ಹೆಂಗೋ ಏನೋ ಅದೆಲ್ಲಿಂದ ಅದು ನನಗದು ಅದೊಂಥರ ಸ್ಪಾರ್ಕ್ ಆದಂಗೆ ಆಯಿತು. ಆಮೇಲೆ ಬಂದಿ ಖಾನೆಗಳು ಪರಿವರ್ತನಾ ಆಶ್ರಮಗಳಾಗಬೇಕು ಅಂತ ಪೇಪರ್ ಸ್ಟೇಟ್ಮೆಂಟ್ಗಳು ಇವೆಲ್ಲ ನೆನಪಾದವು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇನ್ಸ್ಪೈರ್ ಆಗಿದ್ದು ನಮ್ಮ ಮೇಷ್ರು ಆಡಿದ ಮಾತು. ಕಾರಂತರು ಏನು ಹೇಳಿದರು, ಅವರು 1-2 ತಿಂಗಳು ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ವಿಭಾಮಿಶ್ರ ಪ್ರಕರಣಕ್ಕೆ 1-2 ತಿಂಗಳು ಜೈಲಲ್ಲಿರುವಂಥ ಪ್ರಸಂಗವೂ ಬಂದಿತ್ತು. ಅಂಥವರಿಗೂ ಸಹಿತ ಅಂತ ನಮ್ಮ ಪಾಲಿಗೆ ಥರ ದೇವತಾಪುರುಷ ಅವರು, ದೈವಮಾನವ ಅವರು. ಕಾರಂತರು ಅಂದರೆ ದೈವಮಾನವರೇ ನಮಗೆ. ಅಂಥವ್ರಿಗೂ ವಿಧಿ ಬಿಡಲಿಲ್ವಲ್ಲ ಅಂತನ್ನೋದೊಂದು ಭಾಳ ದೊಡ್ಡ ನೋವದು. ಅಲ್ಲಿ ಹೋದಾಗ ಅವ್ರಿಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ವಲ್ಲ. ಒಂದು ಹಾರ್ಮೋನಿಯಂ ಕೊಡಿ, ಇವ್ರಿಗೆಲ್ಲ ಏನಾದ್ರು ನಾಟಕ ಮಾಡಿಸ್ತೀನಿ ನಾನು ಅಂತಂತಂದ್ರೆ. ಹಾರ್ಮೋನಿಯಮ್ ಒಂದು ಇದ್ದುಬಿಟ್ರೆ ಅವ್ರಿಗೆ ಅದು ಅವ್ರ ಜಗತ್ತು ಮರಿತಾಯಿದ್ರು. ನಮಗೂ ಸಹಿತ ಅದ್ರ ಮುಂದೆ ಅವರು ಕೂತು ಅದನ್ನು ನುಡ್ಸೋಕೆ ಶುರು ಮಾಡಿದ್ರೆ ನಾವು ಅಲ್ಲಿರ್ತಿರ್ಲಿಲ್ಲ, ಅವ್ರು ಎಲ್ಲಿಗೋ ಕರ್ಕೊಂಡು ಹೋಗಿರ್ತಾಯಿದ್ರು. ಸೊ ಆ ಥರದ ಒಂದು ಇದು ನೆನಪಾಯ್ತು ನನಗೆ, ಯಾಕೆ ಥ್ರೂ ಥಿಯೇಟರ್ ಮಾಡಬಾರ್ದು ಅಂದರೆ ಕಾರಂತರು ಹೇಳಿದ ಮಾತಿನಿಂದ ಅಲ್ಲಿ ನನಗೆ ಸ್ಫೂರ್ತಿ ಸಿಕ್ತು. ಆಮೇಲೆ ನಾನು ಇಮ್ಮಿಡಿಯೇಟ್ ಅಲ್ಲಿ SP ಗೋಪಾಲ್ ಹೊಸೂರವರು, ಪೊಲೀಸ್ ಸೂಪರಿಂಟೆಂಡೆಂಟ್ ಬಳ್ಳಾರಿ, ಆಗ ಅವರಿದ್ದರು. ಅವರು ಅಷ್ಟೊತ್ತಿಗೆ ಒಂದು ಸಣ್ಣ ಪರಿಚಯ ಆಗಿತ್ತು ನನಗೆ MP ಪ್ರಕಾಶ್ ಅವ್ರ ಮುಖಾಂತರ. ಅಲ್ಲಿ ನಾನು ನಾಗಮಂಡಲ ನಾಟಕ ಮಾಡಿಸಿದ್ದೆ ಹಡಗಲಿಯಲ್ಲಿ.
ಆಗ ಅವರು ಉದ್ಘಾಟನೆಗೆ ಅಂತ ಬಂದಿದ್ದರು. ಆ ನಾಟಕ ಅವರ ಬಳ್ಳಾರಿಯಲ್ಲಿ ಪ್ರದರ್ಶನಕ್ಕೆ ಅಂತ ಹೋದಾಗ ನಾನು ಇದನ್ನು ಈ ವಿಚಾರ ಪ್ರಸ್ತಾಪ ಮಾಡಿದೆ. ಅವರು 1-2 ನಿಮಿಷ ಮಾತಾಡಲಿಲ್ಲ, ಸುಮ್ಮನೆ ಸೈಲೆಂಟ್ ಆಗಿದ್ದು. ತುಂಬ ನಾವೆಲ್ಲ ಐಡಿಯಾ ಇದು, ಯಾಕೆ ಮಾಡಬಾರ್ದು ಅಂತಂದ್ಬಿಟ್ಟು ಅವ್ರು ಇಮ್ಮಿಡಿಯೇಟ್ ಕಾರ್ಯಪ್ರವೃತ್ತರಾಗಿ ಯಾರ್ಯಾರಿಗೆ ಏನೇನು ಹೇಳಬೇಕು, ಏನು ಮಾಡಬೇಕು ಶುರು ಮಾಡೇ ಬಿಟ್ವಿ. ಸೊ ಅದು ಆ ಥರದ ಒಂದು ಸ್ಫೂರ್ತಿ ಅಂತಂತಂದರೆ ಅದು ಮೇಷ್ಟ್ರು. ಆಮೇಲೆ ನಮಗೆ ದೈನಂದಿನ ದಿನದ ಬದುಕಿಗೆ ಒಂದು ಅಬ್ಸರ್ವೇಷನ್, ಅದು ಒಂದು ಕಾರಣ ಆಯಿತು. ಸೊ ಆ ಥರದಲ್ಲಿ ಅಂದರೆ ನೀವು ಕಾರಾಗೃಹ ರಂಗಭೂಮಿ ಶುರು ಮಾಡಬೇಕು ಅಂತ ಅಂದಾಗ ಸರ್, ನಿಮಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಚೆನ್ನಾಗಿ ಸಿಗ್ತಾ? ಅಂದರೆ ಈಗ ಮಾಜಿ ಮುಖ್ಯಮಂತ್ರಿಗಳೆಲ್ಲ ನೋಡ್ಲಿಕ್ಕೆ ಬಂದಿದ್ರು ಅಂತೆಲ್ಲನೂ ಪ್ರತೀತಿ ಇದೆ. ಹೌದು, ಮಾಜಿ ಇವರು ಜೆ ಎಚ್ ಪಾಟೀಲ್ ಅವರು ಹೌದು, ಬಳ್ಳಾರಿ ಜೈಲಲ್ಲಿ MP ಪ್ರಕಾಶ್ ಅವ್ರು ಕರ್ಕೊಂಡೇ ಬಂದುಬಿಟ್ರು ಅಲ್ಲಿ ನಾಟಕ ತೋರ್ಸೋಕ್ಕೆ. ಅಲ್ಲಿ ತನಕ ಒಂದು ಜೈಲು ಅಧಿಕಾರಿಗಳು ಏನೋ ಮಾಡ್ತಾರೆ, ಏನೋ ಮಾಡ್ಕೊಂಡು ಹೋಗ್ತಾರೆ ಇವರು ಅಂಥೇಳಿ ಏನೋ ಒಂದು ಪರ್ಮಿಷನ್ ಅಂತ ಕೊಟ್ಬಿಟ್ಟಿದ್ರು. ಆಮೇಲೆ ಹೇಳಿದರು, ನಾವು ಏನೋ ಮಾಡ್ಕೊಂಡು ಹೋಗ್ತೀವಿ ಮಾಡ್ತೀರಿ ಅಂತಂದ್ರೆ ಇದೇನು ರೀ ನೀವು, ಈಗ ನೋಡಿ ಮುಖ್ಯಮಂತ್ರಿಗಳು ಬರೋಕತ್ತಾರ, ಈಗ ನಾವೀಗ ಇಡೀ ಜೈಲಿಗೆ ಸುಣ್ಣ ಬಣ್ಣ ಹೊಡಿಬೇಕು, ನಮಗೆ ಎಂಥ ಕೆಲಸ ಮಾಡ್ತೀರಿ ನೀವು ಅಂತಂದ್ಬಿಟ್ಟು ಆ ಥರ ಎಲ್ಲ ಇದು ಮಾಡಿದ್ರು. ಬಟ್ ಅವರು ಬಂದು ಹೋದ ಮೇಲೆ ಅದರ ರಿಫ್ಲೆಕ್ಷನ್ನು ಆಗ ನಾವು ಕೇವಲ ಬರೀ ಬಳ್ಳಾರಿ ಜೈಲು ಗೋಡೆ ಒಳಗಡೆ ಆಗಿತ್ತದು. ಆಗ ಫಸ್ಟ್ ಟೈಮು ಅದೊಂಥರ ಒಂದು ಎಕ್ಸ್ಪರಿಮೆಂಟ್ ಆಗಿತ್ತು ನನಗೆ. ಅಲ್ಲಿ ಹೇಗೆ ಅಂತಂತಂದರೆ ನಾನು ಅಂಡರ್ ಟ್ರಯಲ್ಸ್ ಸಹಿತ ನಾನು ಕರ್ಕೊಂಡ್ಬಿಟ್ಟಿದ್ದೆ. ಕಾನ್ವಿಕ್ಟ್ಸ್ ಮಾತ್ರ ಕರ್ಕೋಬೇಕಂತ. ಆಮೇಲೆ ನನಗೆ ಅದು ಮೈಸೂರು ಜೈಲಿಗೆ ಬಂದಾದಮೇಲೆ ಇದಾಗಿದ್ದು. ಅಲ್ಲಿ ತನಕ ಹೇಗೆ ಅಂತಂತಂದರೆ ಅವರೊಂದು ಸುಮಾರು 300 ಜನ ನಾನು ಲೈನಿಗೆ ನಿಲ್ಲಿಸಿದ್ರು, ಆಯ್ಕೆ ಮಾಡ್ಕೊಳ್ಳಿ ಅಂತ. ನಾನು ಫಸ್ಟ್ ಡೇ ಅವ್ರ ಮುಖ ನೋಡಿ ಒಂದು ಥರದ ನನಗೆ ತಲೆ ಸುತ್ತು ಬಂತು. ನಕ್ಸಲೈಟ್ಸು, ಆಮೇಲೆ ದರೋಡೆ ರಾಬರಿ ಮಾಡಿರೋರು, 2 ಅಣ್ಣ ತಮ್ಮ ಇದ್ದರು. ಹೆಂಗೆ ಆಂಧ್ರದ ಆಧೋನಿ ಕಡೆಯವರು ಹೆಂಗೆ ಅಂತಂತಂದರೆ ತಲೆ ತೆಗೆದು ತಲೆನ ಅಪ್ಸ್ಕಂಡು ಮಾಡಿಬಿಟ್ಟಿದ್ರಂತೆ. ಅಂದರೆ ಅದೇ ಇದ್ರೆ ತಾನೇ ಸಿಕ್ಕೋದು ತಲೆ. ಅಂದರೆ ಅಂಥವ್ರು ಅಂತಂದರೆ ಫುಲ್ ನಟೋರಿಯಸ್ ಅಂಥವ್ರನ್ನೆಲ್ಲ ಸೇರಿಸ್ಕೊಂಡು ಮಾಡಿದಾಗ ಆಗ ಭಾಳ ಆಮೇಲೆ ಅನಿಸ್ತು, ಒಂದು ಪಾಪ ಪ್ರಜ್ಞೆ ಕಾಡುವಂಥ ಒಂದು ನಾಟಕವನ್ನು ಆಯ್ಕೆ ಮಾಡಿಕೊಂಡಿದ್ದೆ ನಾನಲ್ಲಿ. ಅದೇ ಸರ್, ಇದು ನೀವು ಈ ಕಾರಾಗೃಹ ರಂಗಭೂಮಿಗೆ ನೀವು ಪ್ರಕ್ರಿಯೆ ಎಲ್ಲ ಸೇಮೇ ಫಾಲೋ ಮಾಡಿದ್ರೆ ಬೇರೆ ಕಡೆ ಹೆಂಗೆ ಮಾಡ್ತೀವಿ ಹಂಗೆ ಸ್ಕ್ರಿಪ್ಟ್ ಆಗಿರಲಿ ಅಥವಾ ಇಂಪ್ರೊವೈಸೇಷನ್ಸ್ ಆಗಿರಲಿ? ಅದು ಸ್ಕ್ರಿಪ್ಟ್ ಮಾತ್ರ ಅವರಿಗೆ ಹತ್ತಿರ ಆಗಬೇಕು. ಆ ಥರದ ಪ್ಲೇಗಳನ್ನು ನಾನು ತಗೊಳ್ತಾ ಮ್ಯಾಕ್ಬೆತ್ ತೊಗೊಂಡಿದ್ರಿ ಅನ್ಸುತ್ತಲ್ಲ ಸರ್ ಫಸ್ಟ್? ಅದು ಮೈಸೂರು ಜೈಲಿಗೆ ಬಂದಾದಮೇಲೆ ಅದನ್ನು ಅಲ್ಲಿ ಶಿವಪ್ರಕಾಶ್ ಅವರ ಟ್ರಾನ್ಸ್ಲೇಷನ್ ಮಾರನಾಯಕ ಅಂತ ಮ್ಯಾಕ್ಬೆತ್ ಅಂತ ತೊಗೊಂಡಿದ್ದೆ. ಅದು ಆಗ ಅಲ್ಲಿ ಕೆಂಪಯ್ಯನವರು ಮೈಸೂರು ಪೊಲೀಸ್ ಕಮಿಷನರ್ ಆಗಿದ್ದರು. ಸೀದಾ ಅವ್ರ ಹತ್ರ ಹೋದೆ ನಾನು. ಹೋಗಿ ಹೀಗೀಗೆ ಅಂತಂದಾಗ ಅವರು ಯಾಕಾಗಬಾರ್ದು, ಅಲ್ಲಿ ನೀವು ಜೈಲು ಒಳಗಡೆ ಮಾಡಿದ್ರಿ ಅಲ್ವಾ, ಈಗ ನಾವು ಜೈಲು ಹೊರಗಡೆ ಕರ್ಕೊಂಡು ಹೋಗೋಣ ಇವ್ರನ್ನ ಅಂತಂತಂದು. ಅಂದರೆ ಹೊರಗಡೆ ಊರಿಂದ ಊರಿಗೆ ಕರ್ಕೊಂಡೋಗಿ ಪ್ರದರ್ಶನಗಳಾಯಿತು? ಅಲ್ಲ, ಅಂದರೆ ಮೈಸೂರು ಕಲಾಮಂದಿರ ಅದು ಅದೊಂಥರ ನನಗೆ ಇಂಥ ಅವಕಾಶ ಭಾಳ ಅದ್ಭುತವಾದಂಥದ್ದು. ಆಮೇಲೆ ಅಲ್ಲಿ ಬಳ್ಳಾರಿ ಜೈಲಲ್ಲಿದ್ದಾಗ ಒಳಗಡೆ ಹೋಗ್ಲಿಕ್ಕೆ ಗಂಟೆಗಟ್ಟಲೆ ಅಲ್ಲಿ ಸಣ್ಣದೊಂದು ಗೇಟ್ ಇರ್ತದಲ್ಲ, ಕಾಯ್ತಾ ಕೂತ್ಕೋತಿದ್ದೆ. ಬಿಡ್ತಿರ್ಲಿಲ್ಲ. ಸ್ಟ್ರಿಕ್ಟು. ಆಮೇಲೆ ಏನಕ್ಕೆ ಬಂದಿದ್ರಿ ಅಂದಾಗ ಥಿಯೇಟ್ರ್ ವರ್ಕ್ಶಾಪು ಅಂದಾಗ ಏನು ವೆಲ್ಡಿಂಗ್ ವರ್ಕ್ಶಾಪ ಅನ್ನೋದು ಗೊತ್ತೇ ಇಲ್ಲ ಅನ್ಸುತ್ತೆ. ಗೊತ್ತೇ ಇಲ್ಲ. ಅಂಥವರಿಗೆ ನಾನು ಯೋಗ, ಆಮೇಲೆ ಧ್ಯಾನ, ಆಮೇಲೆ ಮಣ್ಣಲ್ಲಿ ಆಟ ಆಡಿಸೋದು, ಗೊಂಬೆಗಳನ್ನು ಮಾಡಿಸೋದು, ಚಿತ್ರ ಬರೆಸೋದು ಎಲ್ಲ ಮಾಡಿ ಆಮೇಲೆ ಅವ್ರನ್ನ ಒಂದು ಸಮಾನ ಮನಸ್ಥಿತಿಗೆ ಬರಬೇಕು ಅವರು. ಯಾಕಂತಂದರೆ ಅಲ್ಲಿ ಒಳಗಡೆ ಯಾರೂ ಕೇಳೋರಿಲ್ಲ, ಎಲ್ಲರಿಗೂ ಒಂದೇ. ಹಾಗಾಗಿ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಹೌದು. ಎಷ್ಟು ಅಂತಂದರೆ ಒಂದು ತುಂಬ ಟೆರಿಬಲ್ ಮೊನಾಟನಿ, ಆ ಜಾಗದಲ್ಲೇ ಓಡಾಟ. ಹೌದು. ಸೂರ್ಯ ಮುಳುಗ್ತಿದ್ದಂಗೆ ಲಾಕಪ್ ಆಯಿತಾ. ಮತ್ತು ಇದು ಅವರು ಸೂರ್ಯ ಹುಟ್ಟೋದು ರಾತ್ರಿ ಚಂದ್ರನನ್ನಂತೂ ನೋಡೋದೇ ಇಲ್ಲ ಒಳಗಡೆ. ಅಂಥ ಇದು
ಇದರಲ್ಲಿ ಅವ್ರಿಗೆ ಯೋಗ ಮಾಡಿಸ್ತಾ ಧ್ಯಾನ ಮಾಡಿಸ್ತಾ ಕಣ್ಣಲ್ಲಿ ಬ್ರೈಟ್ನೆಸ್ ಬರೋಕ್ಕೆ ಶುರುವಾಯಿತು. ಆಮೇಲೆ ಇಬ್ಬಿಬ್ಬರನ್ನೇ ಬಿಟ್ಟು ಮಾತಾಡೋಕ್ಕೆ ಬಿಡೋದು. ಮಾತಾಡ್ಕೊಡ್ರಿ, ಏನು ಮಾತಾಡೋದು, ಏನಾರ ಮಾತಾಡ್ಕೊಳ್ಳಿ ಅಂತ. ಅಂದರೆ ಅವನ ಕೇಸ್ ಗೊತ್ತಿರ್ತದೆ, ಅವ ಏನು ಮಾಡಿ ಬಂದಿದ್ದಾನಂತ ಗೊತ್ತಿರ್ತದೆ, ಆದರೆ ಅವ ಯಾಕೆ ಮಾಡಿದಾನಂತ ಯಾರೂ ಕೇಳೋದಿಲ್ಲ. ಸೊ ಅದನ್ನೆಲ್ಲ ಹೇಳ್ಕೊಂಡು ಮನಸ್ಸು ಹಗರು ಮಾಡ್ಕೋತಿದ್ರು. ಮಾಡ್ಕೊಂಡಾದ್ಮೇಲೆ ಮತ್ತೆ ಪೇರುಗಳನ್ನು ಚೇಂಜ್ ಮಾಡಿ ಒಬ್ರಿಗೆ ಎಲ್ಲರೂ ಕತೆ ಎಲ್ಲರಿಗೂ ಗೊತ್ತಾಗಬೇಕು. ಹಂಗಾದ ಮೇಲೆ ನಾಟಕ ಹೆಂಗೆ ಮಾಡಿಸ್ತಾ ಇದೆ. ಅದು ಬೇರೆ ಥರದ ಅದೊಂಥರ ಅದೊಂದು ಥೆರಪಿ ಥರನೇ ನಾನು ಅದನ್ನ ಶುರು ಮಾಡಿದ್ದು. ಈ ಖೈದಿಗಳ ರಿಯಾಕ್ಷನ್ ಹೆಂಗಿತ್ತು ಸರ್ ನೀವು ಅವ್ರಿಗೆ ನಾಟಕ ಮಾಡಿಸ್ತೀನಿ ಅಂತಂದಾಗ? ಅಯ್ಯೋ ಹೋಗಯ್ಯ ನಮ್ಮದೇ ಒಂದು ನಾಟಕ ಅಂತಂತಂದು ಹಿಂಗೆ ಪ್ರಾರಂಭದಲ್ಲಿ ಕೋಪರೇಟೇ ಮಾಡ್ತಿರ್ಲಿಲ್ಲ, ಬರ್ತಾನೆ ಇರಲಿಲ್ಲ. ಕಡೆಗೆ ನಾನು ಅವ್ರ ಥರನೇ ಒಂದು ಕ್ಯೂನಲ್ಲಿ ತಟ್ಟೆ ಹಿಡ್ಕೊಂಡಾಗ ನಾನು ನಿಂತೆ. ಆವಾಗ ಒಂದು ನಂಬಿಕೆ ಬಂತು ಅವ್ರಿಗಿಲ್ಲ, ಮನುಷ್ಯ ಸೀರಿಯಸ್ ಏನೋ ಇದಿದ್ದಾನೆ ಅಂತಂದು. ಆಮೇಲೆ ಹೇಗೆ ಅಂತಂತಂದರೆ ಅವರಿಗೆ ನಾನು ಕೋಲ್ ತಗೊಂಡು ಬೆನ್ನತ್ಕೊಂಡು ಹೋಗ್ತಿದ್ದೆ. ಅಷ್ಟರ ಮಟ್ಟಿಗೆ ನಾನು ಹೋಗಿ ಕೂತ್ಕೋತಿದ್ದಂಗೆ ಫಸ್ಟ್ ಕೋಲ್ ತಂದಿಡೋರು. ಅವರು ಸೂಪ್ರಿಡೆಂಟು ಜೈಲರ್ಸ್ ಎಲ್ಲ ಅನ್ನೋರು, ಏನು ರೀ ಹಂಗೆ ನಮ್ಮದೊಂದು ಮಾತು ಕೇಳೋದಿಲ್ಲ, ನೀವು ಹೇಳ್ದಂಗೆ ಏನು ಮಾಡಿರಿ ನೀವು ಅವ್ರಿಗೆ ಅಂತ ಅನ್ನೋರು. ಹೌದು, ಅದು ಥಿಯೇಟ್ರ್ ಗುಣ, ಅದು ಥಿಯೇಟ್ರದೇ, ಅದು ಅದ್ಭುತವಾದಂಥ ಒಂದಿದೆ. ಆಮೇಲೆ ಮೈಸೂರಲ್ಲಿ ಮ್ಯಾಕ್ಬೆತ್ ತೊಗೊಂಡಾಗ ಹೆಂಗೆ ಅಂತಂತಂದರೆ, ಅವಳು ಲೇಡಿ ಮ್ಯಾಕ್ಬೆತ್ತು, ಅದು ಒಂದು ಹ್ಯಾಂಡ್ ವಾಶ್ ಸೀನ್ ಬರ್ತದೆ. ಅದು ಜಗತ್ತಿನ ಅತಿ ಅದ್ಭುತವಾದಂಥ ದೃಶ್ಯ, ಅತಿ ಪ್ರಸಿದ್ಧ. ಎಷ್ಟು ಅಂತಂತಂದರೆ, ಮತ್ತು ಕಲೆ ಅಳಿಸಿ ಹೋಗು ಅರಬಿಯಾದ ಎಲ್ಲ ಪರಿಮಳ ದ್ರವ್ಯಗಳು ಈ ವಾಸನೆಯನ್ನು ತೊಳೆಯಬಲ್ಲದೆ ಅಂಥೇಳಿ ಅದು ಬರುವಾಗ ನೋಡುಗರ ಅಲ್ಲಿ ನಾನು ನಾಟಕ ಮಾಡಲಿಕ್ಕೆ 30 ಜನ ಆಯ್ಕೆ ಮಾಡ್ಕೊಂಡಿರ್ತಿದ್ದೆ. ನೋಡೋರು ಇನ್ನೂ ಒಂದು 60-70 ಜನ ಇರ್ತಿದ್ರು, ಅಂದರೆ ಜೈಲಲ್ಲಿ ಅಂತಾರೆ. ಆ ಸೀನ್ ಮಾಡುವಾಗ ಅವ್ರ ಒಳಗಿನ ಪ್ರಜ್ಞೆ ಹೊರಗೆ ಬಂದುಬಿಡ್ತಿತ್ತು. ಅದು ನಮ್ಗೆ ಚೆನ್ನಾಗಿ ಗೊತ್ತಾಗೋದು. ಆಮೇಲೆ ಇವನ್ನೆಲ್ಲ ಮಾಡ್ತಾ ಅವ್ರಿಗಲ್ಲಿ ಅವ್ರೊಳಗಡೆ ಕುಲುಮೆ ಇದೆಯಲ್ಲ, ಅದು ಒಂದು ಬೆಂದು ಹೊರಗೆ ಬರೋದು, ಅದು ರಿಫ್ರೆಶ್ ಆಗೋರು. ಆಮೇಲೆ ಒಬ್ಬ ಇದ್ದ ಚೆನ್ನಕೇಶವ ಅಂತ, ಹಾಗೆ ಒಂದು ಇಫ್ ಎಕ್ಸಸೈಸ್ ಅಂತ ಒಂದಿದೆ ಸ್ಟ್ಯಾನ್ಸ್ಲಾವ್ಸ್ಗಿದು. ಸೊ ಅದನ್ನು ನೋಡು ನೀನು, ಅಂದರೆ ನೀನು ಇಲ್ಲಿದ್ದರೆ ಅನ್ನೋದೊಂದು, ನೀನು ಸಂತೆ ಮಾಡಿಕೊಂಡು ಮುಗಿಸ್ಕೊಂಡು ವಾಪಸ್ ಊರಿಗೆ ಹೊರಟಿದ್ಯಾ, ಆಗಲೇ ಸಂಜೆ ಆಗಿಬಿಟ್ಟಿದೆ, ಕಾಲ್ದಾರಿಯಲ್ಲಿ ಹೋಗ್ತಾಯಿದ್ದೆ. ಕಾಲ್ದಾರಿ ಅಂತಂತಂದರೆ ವಾಕ್ ಪಾತ್, ಅದು ಹಳ್ಳಿಯಿಂದ ಹಳ್ಳಿಗೆ ಹೋಗುವಾಗ ಇದ್ದಿದ್ದು, ಈಗ ಗೊತ್ತೇ ಇಲ್ಲ ಈಗ ಅವು ಕಾಲ್ದಾರಿಯಲ್ಲಿ ಸಂತೆ ಮುಗಿಸ್ಕೊಂಡು ನಿನ್ನ ಊರಿಗೆ ಹೊರಟಿದ್ಯಾ, ಅವು ಕತ್ಲಾಗ್ತಾ ಬಂತು, ಹತ್ತಿರ ಬಂತು ನಿನ್ನೂರು, ದೂರದಲ್ಲಿ ಬೆಂಕಿ ಹತ್ತಿದೆ. ಆ ಬೆಂಕಿ ಮುಂದೆ ಒಂದು ದೊಡ್ಡ ಆಲದ ಮರ ಕಾಣಿಸ್ತಾ, ಅದು ಶಾಡೋ ಕಾಣಿಸ್ತಾ ಇದೆ. ಬೆಂಕಿ ಹಿಂಭಾಗದಲ್ಲಿರೋದ್ರಿಂದ ಆ ದೊಡ್ಡ ಮರ ಕಾಣಿಸ್ತಾ ಇದೆ. ಆ ಮರದ ಪಕ್ಕ ಇದ್ದದ್ದೇ ನಿನ್ನ ಹೊಲ, ಅಲ್ಲಿ ಬೆಂಕಿ ಬಿದ್ದಿದೆ ಅಂದಾಗ ಗೋಳಾಡಿ ಹತ್ತ ಮಣ್ಣಲ್ಲಿ ಹೊರಳಾಡ್ದ. ಆಮೇಲೆ ಹೇಳ್ದ, ಆ ಕಾರಣಕ್ಕಾಗಿ ಸರ್ ನಾನು ಅವನು ಸಾಯಿಸಿ ಬಂದಿದ್ದು, ಇಲ್ಲಿ ಬಂದಿದ್ದು ನಾನು, ನನ್ನ ಹೊಲಕ್ಕೆ ಬೆಂಕಿ ಹಚ್ಚಿದ್ದ ಅವನು ಅಂತಂದು, ಮೆದೆಗೆ, ಅಂದರೆ ಬೆಳಗ್ಗೆ ಬೆಂಕಿ ಹಚ್ಚಿದ್ದ ಅಂತ. ಅಂದರೆ ಅಲ್ಲಿ ತನಕ ಅವನು ಹೇಳ್ಕೊಂಡೇ ಇರಲಿಲ್ಲ ಯಾಕೆ ಕೊಲೆ ಮಾಡಿದ್ದು ಅಂತ. ಅಂದರೆ ಈ ಥರದ ಘಟನೆಗಳು ರಂಗಭೂಮಿಗೆ ಮಾತ್ರ ಸಾಧ್ಯ. ಅಂದರೆ ಎಂಥವರನ್ನು ಬದಲಾಯಿಸುವ ಶಕ್ತಿ ಇರೋದು ಅಲ್ಲಿ ಮಾತ್ರ. ಆಮೇಲೆ ಅದು ಒಂಥರ ಗೌರವ ಕೊಡೋದಾಗಲಿ, ಗೌರವ ತಗೊಳ್ಳೋದಾಗಲಿ, ಕಮಿಟ್ಮೆಂಟ್ ಆಗಲಿ, ಕನ್ಸರ್ನ್ ಆಗಲಿ ಇರೋದು ಅಲ್ಲಿ ಮಾತ್ರ. ಸೊ ಆ ಕಾರಣಕ್ಕಾಗಿ ಅದು ಏನಾಗ್ತದೆ, ಅವ್ರನ್ನ ಬದಲಾಯಿಸೋ ಇದು ಗುಣ ಅದಕ್ಕೆ ಬಂದುಬಿಡ್ತು. ಆಮೇಲೆ ಮಾನಸಿಕ ರೋಗಿಗಳು ಮಾತ್ರೆ ತಗೊಳ್ಳೋದನ್ನು ಬಿಟ್ಟರು. ಒಬ್ಬ ಅವನು ಪೀಟರ್ ಅಂತೇಳಿ ಮಡಿಕೇರಿ ಕಡೆಯವನು, ಅವನು ಯಾಕೆ ಕರ್ಕೊಂಡಿದ್ರಿ ಅಂತಂತಾನೆ. ಸಾರ್ ಅವ್ನು ಮೆಂಟಲ್ಲು ಅಂತನವರು. ಏನು ಹಂಗಂದರೆ ಅಂದೆ. ಗೋಡೆ ಜೊತೆ ಮಾತಾಡ್ತಾನೆ, ಗೋಡೆ ನೋಡಿ ನಗ್ತಾನೆ ಸಾರ್ ಅಂತಾನೆ. ಇರಲಿ ಬಿಡಯ್ಯ ಅಂತಂದೆ. ಕರ್ಕೊಂಡ್ವಿ. ಆಮೇಲೆ
ಏ ಪೀಟರ್ ತೊಗೊಳ್ಳೋ ಇದ್ದಾನ ಅನ್ನೋರು, ಪೀಟರ್ನ ತೊಗೊಂಡು ಬಾ ಅನ್ನೋರು, ಏ ಬಾರೋ ಇಲ್ಲ ಅನ್ನೋರು, ಏ ಡೈಲಾಗ್ ಹೇಳೋ ಅನ್ನೋರು. ಇದನ್ನೆಲ್ಲ ಹೇಳ್ತಾ ನಾಟಕ ಮುಗಿಯೋಷ್ಟೊತ್ತಿಗೆ ಅವನು ಹೇಳ್ದ, ನನ್ನ ಇವ್ರು ಯಾರೂ ಮಾತಾಡಿಸ್ತಿರ್ಲಿಲ್ಲ, ಎಲ್ಲರೂ ಮಾತಾಡ್ಸ್ಲಿಕ್ಕೆ ಈಗ ನಾನು ಆರಾಮಾದೆ ಅಂತ. ಅಂದರೆ ಒಬ್ಬ ಪಾಪಿಗೆ, ಪಾಪಿ ಅಂತಲ್ಲ ಅದು, ಅದಾ ಹೇಳ್ತಾರೆ, ಪಾಪವನ್ನು ದ್ವೇಷಿಸು ಪಾಪಿಯನ್ನಲ್ಲ ಅಂತ ಮಾಡಿದ ಇದನ್ನು. ಅಂದರೆ ಅವನು ಯಾರು ಮಾತಾಡ್ದು ಹೋದ್ರೆ ಮುಚ್ಚಾಗದೆ ಇರ್ತಾನ, ಯಾರಾದರೂ ಮಾತಾಡ್ಲಿಕ್ಕೆ ಬೇಕಲ್ಲ ಜೊತೆಗೆ. ಯಾರ ಶೇರಿಂಗ್ ಮನುಷ್ಯನ ಇದು ಇರೋದೇ ಅದು ಸಂಘಜೀವಿ ಮನುಷ್ಯ, ಸಂಘಜೀವಿ. ಶೇರಿಂಗ್ ಇಲ್ಲದೆ ಹೋದರೆ, ಈಗಲೂ ಹೇಳ್ತೀನಿ, ಅಲ್ಲಿ ಜೈಲಲ್ಲಿ 2 ಹೊತ್ತು ಬದಲಿ ಸಾಂಬಾರು ಮಾಡ್ತಾರೆ, ಬೆಳಗ್ಗೆದು ಬೇರೆ ಸಂಜೆಗೆ ಬೇರೆ. ಅಷ್ಟಿದ್ದರೂ ಅವ್ರಿಗೆ ಅದು ರುಚಿಸೋದಿಲ್ಲ. ಅಂದರೆ ತನ್ನವರಿಂದ ದೂರ ಆದಾಗ ಎಂಥವ್ರಿಗೂ ಅದು ಕೊರಗು ಇದ್ದೇ ಇರ್ತದೆ. ಏನು ಮಾಡ್ತಿದ್ದಾರೋ, ಎಲ್ಲಿದ್ದಾರೋ, ಏನಾಯಿತು ಅಂತಲೂ ಗೊತ್ತಿಲ್ವಲ್ಲ. ಒಂದು ಇವು ಕೂಡ ಇರೋದಿಲ್ಲ, ಸಂದೇಶಗಳು ಕಳಿಸೋದಕ್ಕೆ ಮಾಡೋಕ್ಕೂ ಏನೂ ಇರೋದೇ ಇಲ್ಲ. ಅಲ್ಲಿ ಏನಾದರೂ ಪತ್ರಗಳು ಬರೀಬೇಕು, ಪತ್ರದ ಹೆಂಗೆ ಅಂತಂತಂದರೆ ಅವನು ಹೇಳ್ತಿದ್ದ ನಮ್ಮವನು, ಈ ಸಂದರ್ಶನಕ್ಕೆ ಅಂತ ಬಂದಿರ್ತಾರೆ. ಅಂದರೆ ಸಂದರ್ಶನ ಅಂತಂತಂದರೆ ಮನೆಯಿಂದ ಮಾತಾಡಿಸಲಿಕ್ಕೆ ಅಂತ ಬಂದಿರ್ತಾರೆ. ಅವನು ಆ ಸಂದರ್ಶನವನ್ನು ಕಂಡಕ್ಟ್ ಮಾಡೋಂಥವನು ಒಬ್ಬ ಸೀನಿಯರು ಕೈದಿಯಾಗಿರ್ತಾನೆ. ಹಂಗೆ ಕೆಲಸಗಳು ಬೇಕಾದಷ್ಟು ಇರ್ತವೆ, ಹಂಚಿರ್ತಾರೆ, ಇದು ನೀನೇನು ನೋಡ್ಕೋ ಅಂತಂದರೆ. ಅವನೊಬ್ಬ ಹೇಳ್ತಾ ಇದ್ದ, ಲೋಕೇಶ್ ಅಂಥೇಳಿ ಭೋಗಾದಿ, ಅವನು ಹೇಳ್ತಿದ್ದೆ, ಯಾರು ಬಂದರೂ ಕಳಿಸ್ಬಿಡ್ಬೋದು ಸರ್, ಸಮಾಧಾನ ಮಾಡಿ. ಹೆಂಡ್ತಿನೂ ಸಮಾಧಾನ ಮಾಡಿ ಕಳಿಸ್ಬೋದು, ತಾಯಿನೂ ಸಮಾಧಾನ ಮಾಡಿ ಕಳಿಸ್ಬೋದು. ಆದರೆ ಕಂಬಿ ಆಚೆ ನಿಂತ್ಕೊಂಡು ಮಗ ಸಣ್ಣ ಮಕ್ಕಳು ಹಂಗೆ ಇಲ್ಲಿಂದ ಅದು ಹಂಗೆ ಹಿಡ್ದು ಎಳೆದು ಮನೆಗೆ ಹೋಗೋಣ ಬಾ ಕಷ್ಟ, ಅದನ್ನು ನೋಡೋಕ್ಕಾಗೋದಿಲ್ಲ ಅಂತ. ಒಂಥರ ಭಾಳ ಇದು. ಇನ್ನು ಮ್ಯಾಕ್ಬೆತ್ತು ಅದೊಂಥರ, ಅವನೊಬ್ಬ ಸ್ವಾಮಿನಿಷ್ಠ. ಪ್ಲೇನಲ್ಲಿ ಬರ್ತಾ ಕ್ರೌರ್ಯಗಳನ್ನು ಮಾಡ್ತಾ ಪಾಪ ಅಂದರೆ ಮರ್ಡರ್ ಅದನ್ನು ಮುಚ್ಚೋಕ್ಕೆ ಇನ್ನೊಂದು, ಅದನ್ನು ಹಿಂಗೆ ಮಾಡ್ತಾ ಹಿಂಗೆ ಹೋಗ್ತಾನೆ. ಸೊ ಆ ಪಾತ್ರ ಮಾಡೋನು ಕೊಲೆ ಮಾಡಿರೋನು, ನಿಜವಾಗ್ಲೂ ಕೊಲೆ ಮಾಡಿರೋನು. ಆ ನಾಟಕ ಮಾಡ್ತಾ ಅವನು ಒಳ್ಳೆಯವನಾಗ್ತಾನೆ. ಸೊ ಈ ಟ್ರಾನ್ಸಾಕ್ಷನ್ ಇದೆಯಲ್ಲ, ಇದನ್ನು ಗಿರೀಶ್ ಕಾಸರವಳ್ಳಿ ಅವರು ಈ ಪಾಯಿಂಟ್ ಮೇಲೇ ಒಂದು ಡಾಕ್ಯುಮೆಂಟ್ರಿ ಮಾಡೋಣ ಅಂಥೇಳಿ ಶುರು ಮಾಡಿದರು. ಟ್ರಾನ್ಸಿಷನ್ ಮಾಡ್ತಾ ಅವ್ರದ್ದು ಪರಿವರ್ತನೆ ಆಗಿರೋದು ಅದು ಹಾಗಾಯಿತು. ಇನ್ನು ಸರಿ, ನಾಟಕದ ಏನಾದರೂ ಪ್ರಭಾವ ಕೈದಿಗಳ ಮೇಲೆ ಬಿದ್ದಿರೋದಕ್ಕೆ ಅದೊಂದು ಫೇಮಸ್, ನೀವು ಹೇಳ್ತೀರಿ, ಗೊಮ್ಮಟೇಶ್ವರನ ಭೇಟಿ ಆಗ್ಲಿಕ್ಕೆ ಹೋದಾಗಿಂದ ಕಥೆ. ಅದು ದೊಡ್ಡದದು. ಅದೊಂಥರ ಪ್ರಾರಂಭದೆಲ್ಲ ಮೈಸೂರು ಮೊದಲನೇ ಪ್ರದರ್ಶನಕ್ಕೆ 60 ಜನ ಪೊಲೀಸರು ಬಂದುಬಿಟ್ಟಿದ್ರು. 30 ಜನಕ್ಕೆ ಒಬ್ಬೊಬ್ಬರಿಗೆ ಕೆಂಪಯ್ಯನವರು ಇಬ್ಬಿಬ್ಬರು ನೇಮಿಸಿದರು. ನೋಡೋ, ನೀವಿಬ್ಬರು ಇವನ್ನೇ ನೋಡ್ಬೇಕು, ನೀವಿಬ್ಬರು ಇವನನ್ನೇ ನೋಡಬೇಕು ಅಂದರೆ ಒಬ್ಬ ವ್ಯಕ್ತಿನ ಫಿಕ್ಸ್ ಮಾಡಿಬಿಟ್ಬಿಟ್ಟಿದ್ರು. ಅವರು ಅದು ಸ್ಟೇಜ್ ಮೇಲೆ ಇದು ನಾಟಕ ನಡೆಯುವಾಗ ಅವನು ಈ ಕಡೆ ವಿಂಗಿಗೆ ಹೋದ್ನಂದ್ರೆ ಅವರು ಹೋಗೋರು, ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ. ಎಂಟ್ರಿ ತಗೊಳ್ಳುವಾಗ ಈ ಕಡೆಗೆ ಹೋದರೆ ಈ ಕಡೆಗೂ ಹಿಂಗೆ ಹೋಗೋರು. ಕಡೆಗೆ ಒಬ್ಬ ಹೇಳ್ತಿದ್ದ, ನೋಡ್ರಿ ಯಾಕೆ ಸುಮ್ಮನೆ ನನ್ನಿಂದ ಓಡಾಡ್ತೀರಿ, ನಾನು ಹಿಂಗೆ ಒಳಗಡೆ ಎಂಟ್ರಿ ತೊಗೋಬೇಕಂದ್ರೆ ನಾನು ಈ ಬಿಲ್ಲು ಬಾಣ ಹಿಡ್ಕೊಂಡು ಹೋಗಬೇಕು, ಒಂದು ಕೆಲಸ ಮಾಡಿ ಹಿಡ್ಕೊಂಬಿಡಿ, ನೀವು ಇದನ್ನ ಇಸ್ಕೊಳಕ್ಕೆ ನಾನು ಬಂದೇ ಬರ್ತೀನಿ ನಾನು ಅಂತ. ಆ ಥರ ಆ ರೀತಿ ಇದಾಗೋಯ್ತು. ಅಂದರೆ ಸರೌಂಡಿಂಗ್ ಕಲಾಮಂದಿರ ಸುತ್ತ ಒಂಥರ ಪಹರೆ, ಒಳಗಡೆ ನಾಟಕ. ಸೊ ಹಿಂಗೆ ನಡೀತಾ ಇತ್ತು. ಆಮೇಲೆ ಅದು ಬರ್ತಾ ಅವರ ಸಂಖ್ಯೆ ಕಡಿಮೆ ಆಯಿತು, ಪೊಲೀಸರು ಕಾಯುವವ್ರ ಸಂಖ್ಯೆ ಕಡಿಮೆ ಆಯಿತು, ನಂಬಿಕೆ ಬರಲಿಕ್ಕೆ. ಅಂದರೆ ಪರಿವರ್ತನೆ ಆಗಿದ್ದು ಸೊಸೈಟಿ ಆ್ಯಂಡ್ ಇಲಾಖೆ ಅವರಲ್ಲ. ಅವರು ಯಾವತ್ತೋ ಮಾನಸಿಕವಾಗಿ ಇದಾಗಿರ್ತಾರೆ. ಜೈಲಿಗೆ ಅಂದರೆ ಅಕಸ್ಮಾತ್ತಾಗಿ ಅಚಾನಕ್ಕಾಗಿ ಬೈ ಆಕ್ಸಿಡೆಂಟ್ ಆಗಿ ಮಾಡಿದಂಥ ಅಪರಾಧಗಳು
ಜೈಲಿಗೆ ಕಾಲಿಟ್ಟ ದಿನವೇ ನಾನು ಮಾಡಬಾರ್ದಾಗಿತ್ತು ಅಂತ ಅನಿಸ್ಬಿಟ್ಟಿರ್ತದೆ. ಸೊ ಅಂಥವನನ್ನು 14 ವರ್ಷ ಹಾಕಿ ಕೂಡಿ ಹಾಕಿದಾಗ ಇನ್ನೂ ಮನುಷ್ಯತ್ವ ಕಳ್ಕೊಂಬಿಡ್ತಾನೆ. ಸೊ ಆ ಥರದಲ್ಲಿ ಹೀಗೆ ಒಂದು ಸಾರಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಹಾತ್ಮ ಗಾಂಧಿ ಕುರಿತಾದಂಥ ಒಂದು ನಾಟಕ ನಾವು ಮಾಡಿದ್ವಿ. ಮಹಾತ್ಮ ಗಾಂಧಿ ಉಪ್ಪಿನ ಸತ್ಯಾಗ್ರಹಕ್ಕೆ ದಂಡಿ ಯಾತ್ರೆ ಬರ್ತಾನೆ. ಬರೋ ಸೀನು ಕಲಾಕ್ಷೇತ್ರದ ಒಂದು ಫ್ರಂಟ್ ಡೋರ್ ಇದೆಯಲ್ಲ, ಪ್ರೇಕ್ಷಕರ ಮಧ್ಯದಿಂದ ಹಿಂಗೆ ಬರಬೇಕದು. ಆ ಥರ ಪ್ಲ್ಯಾನ್ ಮಾಡಿದ್ವಿ. ಒಬ್ಬ ಯೋಗೀಶ್ ಅಂತ ಇದ್ದ, ಅವನು ಗಾಂಧಿ ಪಕ್ಕಕ್ಕೆ ನಿಂತ್ಕೋಬೇಕು, ಅಂದರೆ ಇದು ಏಕತಾರಿ ಹಿಡ್ಕೊಂಡು ಗಾಂಧಿ ಪಕ್ಕಕ್ಕೆ ನಿಂತ್ಕೋಬೇಕು ಅವನು. ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಆಗಲೇ, ಸೀನು ನಡೀತಾ ಅಂದರೆ ಹಿಂದಿನ ಸೀನ್ ನಡೀತಾ ಇರುವಾಗಲೇ ಅಲ್ಲಿ ಹೋಗಿ ಪ್ರಿಪೇರ್ ಆಗಿ ನಿಂತ್ಬಿಟ್ಟಿದ್ದಾರೆ. ಎಲ್ಲಿ ಲಾಂಜಲ್ಲಿ, ಕಲಾಕ್ಷೇತ್ರದ ಅಂದರೆ ಫ್ರಂಟ್ ಡೋರ್ ಹತ್ರ. ಇವಂದು ಒಂದು ಸೀನ್ ಮುಗಿಸ್ಕೊಂಡು ದಡಬಡಂಗೆ ಓಡಿಬಿಟ್ಟಿದ್ದಾನೆ. ಎಲ್ಲಿ ಸೈಡ್ ವಿಂಗಿಂದ ಅಲ್ಲಿಗೆ ಹೋಗ್ಬೇಕಲ್ಲ, ಇವನು ಓಡೋಗೋದು ನೋಡ್ಬಿಟ್ಟು ಪೊಲೀಸರು ಓಡಿಬಿಟ್ಟಿದ್ದಾರೆ. ಎಲ್ಲಿ ಓಡೋಗ್ಲಿಕ್ಕತ್ತಾನ ಅಂತ ಹೇಳಿ ಓಡೋಗೋದು ನೋಡ್ಬಿಟ್ಟು ಅವ್ರು ಮೆಟ್ಲ ಮೇಲೆಲ್ಲ ಬಿದ್ದವರು. ಅಯ್ಯೋ ಕಡೆಗೆ ಆ ಗುಂಪನ್ನ ಜಾಯ್ನ್ ಆಗಿದ್ದಾನೆ. ಅವನು ಹೇಳ್ತಾನೆ, ನಾನು ಸೀನೆ ಐತ್ರಿ, ಅದಕ್ಕೆ ಯಾಕೆ ನೀವು ಅಂಥೇಳಿ ಆಮೇಲೆ ದಂಡಿ ಯಾತ್ರೆ ಹಿಂಗೆ ಮಧ್ಯದಲ್ಲಿ ಹಿಂಗೆ ಬರ್ತದೆ. ಬರುವಾಗ ಮಹಾತ್ಮ ಗಾಂಧಿಗೆ ಜೈ ಅಂತ ಇದನ್ನೆಲ್ಲ ಸ್ಲೋಗನ್ ಹೇಳ್ಕೊತ ಹಿಂಗೆ ಬರುವಾಗ ಫ್ರಂಟ್ ಸೀಟಲ್ಲಿ ಫಸ್ಟ್ ರೋನಲ್ಲಿ MP ಪ್ರಕಾಶ್ ಕೂತಿದ್ರು. ಅವ್ರ ಮುಂದೆ ಹಿಂಗೆ ಬಂದು ಹಿಂಗೆ ತಿರುಗಿ ಸ್ಟೇಜ್ಗೆ ಹತ್ತುವಾಗ ಗಾಂಧಿ ಒಂದು ದಂಡಿ ಯಾತ್ರೆ ಹಿಂಗೆ ಬಂದು ಹೋಗಿದ್ದು ನೋಡಿಬಿಟ್ಟು MP ಪ್ರಕಾಶ್ ಎದ್ದು ನಿಂತ್ಕೊಂಡ್ಬಿಟ್ರು. ಕಣ್ಣಿಗೆ ಕಟ್ಟದಂಗೆ ಆಯ್ತು ಅನಿಸುತ್ತೆ ಅವ್ರಿಗೆ ಹಬ್ಬ ಕೈದಿ ಅಥವಾ ನಾಟಕ ಅಂತ ಅನಿಸ್ಲೇ ಇಲ್ಲ. ಸನ್ನಿವೇಶನ ಜೀವಿಸ್ಲಿಕ್ಕೆ ಅದರಲ್ಲಿ ಅಂದರೆ ಹೆಂಗೆ ಅದು ಎಲ್ಲರೂ ಅದರೊಳಗೆ ಒಂದಾಗೋದಿದೆಯಲ್ಲ, ಅದನ್ನು ನಾನು ಎಂಥ ಇದದು. ಅಲ್ಲಿ ಅವನು ಗಾಂಧಿ ಪಾತ್ರ ಮಾಡ್ತಿರೋವನು ಒಬ್ಬ ಕೈದಿ, ಕೊಲೆ ಆರೋಪದಲ್ಲಿದ್ದಂಥವನು. ಅಲ್ಲಿ ಆರೋಪ ಇತ್ತವನಿಗೆ ಅಷ್ಟೇ, ಅವನು ಮಾಡಿದ್ದ ಬೇರೆ, ಅದ್ರದ್ದು ಕತೆ ಹೇಳ್ತೀನಿ ಆಮೇಲೆ. ಆದರೆ ಹೀಗೆ ಈ ಥರದ ಪ್ರಕರಣಗಳು, ಇಂಥ ಘಟನೆಗಳು ಹೆಂಗೆ ಸೊಸೈಟಿ ಮತ್ತು ಕೈದಿಗಳು ಎಜುಕೇಟ್ ಆಗೋದಿದೆಯಲ್ಲ, ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ. ಈಗ ಅವನು ಪೆರೋಲ್ ಮೇಲೆ ಊರಿಗೆ ಹೋದರೂ ಸಹಿತ, ಪೆರೋಲ್ ಅಂತಂದರೆ ಜೈಲಿಗೆ ಒಳಗಡೆ ಹೋದ್ಮೇಲೆ ಕೆಲವು ವರ್ಷ ಆದಮೇಲೆ ಒಂದು 3 ತಿಂಗಳು ಹೋಗಿ ಬರೋದಕ್ಕೆ ಪರ್ಮಿಷನ್ ಕೊಡ್ತಾರೆ, ಅದು ಪೆರೋಲ್ ಅಂತ ಕರೀತಾರೆ. ಹೋದರೂ ಸಹಿತ ಇನ್ನೂ ನೋಡುವ ದೃಷ್ಟಿ ಹಾಗೇ ಇರ್ತದೆ. ಅವರು ಬದಲಾಗಿದ್ರೂ ಜನ ಒಪ್ಕೊಳ್ಳಲ್ಲ. ಹೌದು, ಒಪ್ಕೊಳ್ಳೋದಿಲ್ಲ ಆ ಥರ. ಅಂದರೆ ಅದೊಂಥರ ಸ್ಪಾಟ್, ಅದು ಕಪ್ಪು ಚುಕ್ಕೆ, ಅದೊಂಥರ ಅವನನ್ನು ಹಾಂಟ್ ಮಾಡ್ತಾನೇ ಇರ್ತದೆ ಆ ಥರ. ಅಂದರೆ ಈಗ ನೋಡಿ, ಈ ಸಮುದ್ರ ಇದೆಲ್ಲ, ಸಮುದ್ರ ಮಳೆಗಾಲದಲ್ಲಿ ನೋಡಬೇಕು. ಮಳೆಗಾಲದ ಸಮುದ್ರ ಇಡೀ ಬಾರ್ಡ್ರ್ ಇದೆಯಲ್ಲ, ಕೆಂಪು ನೀರಿನ ಒಂದು ಸೀರೆಗೆ ಒಂದು ಬಾರ್ಡ್ರ್ ಥರ ಇರ್ತದೆ. ಮಳೆಗಾಲದ ನೀರು ಬಂದು 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 ಬಾರ್ಡ್ರಲ್ಲಿ ಇರ್ತದೆ. ಸೇಮ್ ಎಕ್ಸಾಕ್ಟ್ ಒಂದು ಇದರಲ್ಲಿ ನೋಡಿಬಿಟ್ರೆ ಒಂಥರ ಸೀರೆ ಬಾರ್ಡ್ರ್ ಥರನೇ ಕಾಣಿಸ್ತಿರ್ತದೆ. ಅಂದರೆ ಅದು ಕಡಲು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ತಗೋತದೆ. ಹೊಸ ನೀರನ್ನು ಹಳೆ ನೀರು ತಗೊಳ್ಳೋದಿಲ್ಲ. ಮನುಷ್ಯನ ಸ್ವಭಾವವೂ ಹಾಗೆಯೇ. ಒಬ್ಬ ಅತ್ತೆ ಸೊಸೆಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ತಗೋತಾಳೆ. ಅಂದರೆ ಏನೋ ಒಂಥರ ಇದಲ್ವಾ, ನಡೆ ನುಡಿ ವ್ಯಕ್ತಿತ್ವ ಹೊಂದೋದು, ಹೊಂದಾಣಿಕೆ, ಇದು ಹಾಗೆಯೇ ಸೊಸೈಟಿ ಮತ್ತು ಈ ಇನ್ಮೇಟ್ಸ್ ಇದ್ದಾರಲ್ಲ. ನಾನು ನೋಡಿದ್ದೀನಿ ಎಷ್ಟೋ ಸರ್ತಿ ಪ್ರದರ್ಶನ ಮುಗಿಸಿ ಹಿಂಗೆ ಹೋಗೋ ಎಂಥ ಖುಷಿಯಿಂದ ಹೋಗ್ತಾರೆ ಜೈಲಿಗೆ ಅಂತಂತಂದರೆ, ಹಿಂಗೆ ಕೈ ಬೀಸ್ಕೊಂಡು ಹಿಂಗೆ ಖುಷಿಯಿಂದ ಹೋಗುವಾಗ ಪ್ರೇಕ್ಷಕರು ಹತ್ತದ್ದನ್ನು ನೋಡಿದ್ದೀನಿ ನಾನು. ಈ ಖೈದಿಗಳ ಫ್ಯಾಮಿಲೀಸು ನೋಡಿದ್ದಾರೆ ಸರ್ ನಾಟಕಗಳನ್ನು? ನೋಡಿರ್ತಾರೆ. ಅಲ್ಲಿಗೆ ಊಟ ಬುತ್ತಿ ಎಲ್ಲ ಕಟ್ಕೊಂಬಂದಿರ್ತಾರೆ ಕೊಡೋಕ್ಕೆ. ಅದನ್ನು ಅವನು ಒಬ್ಬನೇ ತಿನ್ನೋದಿಲ್ಲ, ಎಲ್ರಿಗೂ ಹಂಚ್ಕೊಳ್ತಾನೆ. ಒಂದು ಪರಿವಾರ ಆದಂಗೆ ಆಗ್ಬಿಡುತ್ತೆ. ಸಂಭ್ರಮ ಅದೊಂಥರ ಅವ್ರಿಗೆ. ಆ್ಯಕ್ಚುಲಿ ಬಿಡುಗಡೆ ಅಂತಂತಂದರೆ ಫಿಸಿಕಲಿ ಅಲ್ಲ, ಮಾನಸಿಕ ಬಿಡುಗಡೆ. ಅಂಥ ಅವರ ಎನರ್ಜಿ ಆ ಸ್ಟೇಜ್ ಮೇಲೆ ಹಾಕೋ ಇದು
ಅಂಥ ಕಾಂಪಿಟೇಷನ್ ಅಂತಂತಂದರೆ ಒಂದು ಪಾತ್ರಕ್ಕೆ. ಆಮೇಲೆ ಇದು ಶ್ರವಣ ಬೆಳಗೊಳ ಅಂತ ಹೇಳ್ತೇನೆ. ಮಹಾಮಸ್ತಕಾಭಿಷೇಕ 2005 ಗೊಮ್ಮಟನ ಇದು. ಅಲ್ಲಿ ತಲೆದಂಡ ನಾಟಕ ಫಿಕ್ಸ್ ಆಗಿಬಿಟ್ಟಿತ್ತು ಮೈಸೂರು ಜೈಲಿಂದು, ಓಪನ್ ಏರು. ಅಷ್ಟೊತ್ತಿಗೆ ನಾವೆಲ್ಲ ಅಲ್ಲಿ ಹಂಪಿ ಉತ್ಸವದಲ್ಲೂ ಓಪನ್ ಏರ್ ಉತ್ಸವದಲ್ಲೆಲ್ಲ ಮಾಡಿಬಿಟ್ಟಿದ್ವಿ, ದಸರಾ ಉತ್ಸವದಲ್ಲೂ ಮಾಡಿದ್ವಿ. ಹೀಗೆಲ್ಲ ಮಾಡಿ ಅನುಭವ ಆಗಿತ್ತು. ಅಲ್ಲಿ ಹೋದಾಗ ಇವ್ರದ್ದು ಏನಂತಂದರೆ, ಎಲ್ಲೇ ಹೋಗಲಿ ದಾರಿಯಲ್ಲಿ ದೇವಸ್ಥಾನ ಕಂಡುಬಿಟ್ರೆ ಸಾಕು, ಪೊಲೀಸರಿಗೆ ಸ್ವಾಮಿ 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 ದರ್ಶನ ಮಾಡಿಸಿ ಅವ್ರಿಗೆ ಇದ್ದದ್ದು ಅದು ಒಂದೇ. ಏನಂದರೆ ಹೋಗಿ ಬಿಡುಗಡೆಗೆ ಪ್ರಾರ್ಥನೆ ಕೇಳ್ಕೊಳ್ಳೋದು. ಆಮೇಲೆ ಅವ್ರು ಪೊಲೀಸರದ್ದು ಸಹಿತ ಪ್ರಾರಂಭಕ್ಕೆ ಹೋಗುವಾಗ ಅವರು ಬೇರೆ ಥರನೇ ಇರ್ತಾರೆ. ವಾಪಸ್ ಬರುವಾಗ ಅವ್ರ ಹೆಗಲ ಮೇಲೆ ಕೈ ಹಾಕಿ ಅವ್ರಿಗೆ ಏನು ಚೆನ್ನಾಗಿ ಮಾಡಿದ್ವಿ ನೀನು, ಮರ್ತು ಬಿಡ್ತಾರೆ, ಅವು ಡಿಫ್ರೆನ್ಸಸ್ಸನ್ನೇ ಮರ್ತೋಗ್ಬಿಡ್ತಾರೆ. ಹಂಗೆ ಆ ಥರದಲ್ಲಿ ಬರೋರು. ಹೋಗೋಕೆ ಜಗಳ ಅಂದರೆ ಆ ಥರದಲ್ಲಿ. ಅಲ್ಲಿ ಹೋದಾಗ ಮಸ್ತಕಾಭಿಷೇಕದ ಸಂದರ್ಭ, ಹಠ ಹೆಂಗಾದ್ರೂ ಮಾಡಿ ಸ್ವಾಮಿ ಗೊಮ್ಮಟನ ದರ್ಶನ ಮಾಡಿಸಿ ಅಂತ. ದೇವಸ್ಥಾನಕ್ಕಾದರೆ ಹೆಂಗಾರು ಮಾಡ್ಕೊಂಡು, ಗೊಮ್ಮಟ ಮೇಲಿದ್ದಾನೆ, ಹೆಂಗೆ ಹೋಗೋದು, ನಮ್ಮನ್ನು ನಂಬಿ ಸ್ವಾಮಿ ಅಂತ ಪಾದ ಹಿಡಿದಿದ್ದಾನೆ, ನಮ್ಮನ್ನು ನಂಬಿ ಅಂತ. ಕಡೆಗೆ ನಾನು ಏನು ಮಾಡೋದು ಅಂತ ಹೇಳ್ಬಿಟ್ಟು ADGP ಅವ್ರಿಗೆ ಕೇಳಿದೆ, ಸರ್ ಹಿಂಗೆ ಅಂತಾರೆ. ಹ್ಞೂ ಜೊತೆಗೆ ನೀವಿದ್ದೀರಲ್ಲ ಅಂದರು. ಹ್ಞೂ ಇದ್ದೀನಿ ಅಂದರು. ಹ್ಞೂ ಹೋಗಿ ಅಂತಂದು. ಹ್ಞೂ ಅಂದೆ. ಅಂದರೆ ಏನಾರು ಹೆಚ್ಚು ಕಡಿಮೆ ಆದರೆ ನೀವು ಇರ್ತಿರಲ್ಲನ್ರಿ, ಅವ್ರನ್ನ ಹಿಡ್ಕೊಂಡು ಬರೋದಕ್ಕೆ. ಅಲ್ಲ, ಅವ್ರ ಬದಲಿಗೆ ನೀವು ಒಳಗಿರ್ತಿರಲ್ಲ ಅಂತ. ಅಯ್ಯೋ ಅವ್ರ ಬದಲು ನೀವು ಶಿಕ್ಷೆ. ನಾನು ಹೇಳಿದೆ, ನೋಡಿ ಎಲ್ಲೂ ಹೋಗಲ್ಲ ಅಂದೆ. ಖಂಡಿತ ನಮ್ಗೆ ಅಷ್ಟು ಹೌದೌದು ನನಗೆ ಅಷ್ಟು ನಂಬಿಕೆ ಇದೆ, ಹೋಗೋದೇ ಇಲ್ಲ ಅವರು ಅಂದೆ. ಸರಿ ಅಂತಂದ್ಬಿಟ್ಟು ಕೈಗೆ ಬೇಡಿ ಗಿಡಿ ಏನೂ ಇಲ್ಲ, ಜಸ್ಟ್ ಯೂನಿಫಾರ್ಮು, ಒಂದು ಕ್ಯಾಪ್ ಅಷ್ಟೇ. ಕೆಂಪಯ್ಯನ ಸಾಹೇಬ್ರ ಹತ್ರ ಆಗ ನಾನು ಆ ಕಾಲಕ್ಕೆ, ಈಗ ಬೇಡಿ ಕೋರ್ಟ್ ಕಚೇರಿ ಕರ್ಕೊಂಡು ಹೋಗಿ ಹಾಕ್ತೀರಿ, ನಾಟಕಕ್ಕೆ ಹೋದಾಗ ಬೇಡಿ ಹಾಕಿದರೆ ಅವ ಕಲಾವಿದನಾಗಿ ಉಳಿಯೋದಿಲ್ಲ ಅಂತಂದ್ಬಿಟ್ಟು ಅದನ್ನು ಆ ಕಾಲಕ್ಕೇ ಅವರು ಒಪ್ಕೊಂಡಿದ್ರು. ಏನು ರೀ ನೀವು ಏನೇನೋ ಹೇಳ್ತೀರಪ್ಪ ನೀವು. ಇಲ್ಲ ಸರ್ ದಯವಿಟ್ಟು ಅಂತೇಳಿ ಅದನ್ನು ಹಾಗೆ ಮಾಡಿದ್ರು, ವಿತೌಟ್ ಬೇಡಿ ಬರೋರು. ಆಮೇಲೆ ಹತ್ತುತ್ತಾ ಇದ್ದಾರೆ, ಒಬ್ಬರು ಮೆಟ್ಟಲ ಮೇಲೆ ಕಾಲಿಟ್ಟರೆ ಇನ್ನೊಬ್ಬರು ಕಾಲಿಡಬೇಕು, ಒಬ್ಬರಾದ್ಮೇಲೆ ಸಾಲ. ಅಂದರೆ ರಶ್ ಇದೆ ಮಸ್ತಕಾಭಿಷೇಕದ ಸಂದರ್ಭ. ಅಂದರೆ ಪೊಲೀಸರು ಕಂಬಿ ಹಿಡ್ಕೊಂಡು ಹಿಂಗೆ ಹತ್ತುತ್ತಾ ಇದ್ದಾರೆ. ಆಮೇಲೆ ಹಿಂಗೆ ನೋಡ್ತೀನಿ, ನಮ್ಮವರು ಅಲ್ಲಿ ತುದಿಗಿದ್ದಾರೆ ಕೆಲವರೆಲ್ಲ, ಹೋಗ್ಬಿಟ್ಟು. ಅದು ಸಿಗಲ್ಲ, ಎಲ್ಲಿ ಕಾಣಿಸೋದೇ ಇಲ್ಲ. ನೋಡ್ತೀನಿ ಪಕ್ಕಕ್ಕೆ ಒಬ್ಬ ಯಾರ್ದೋ ಅಳೋ ಮಗುನ ಹೆಗಲ ಮೇಲೆ ಇಟ್ಕೊಂಡು ಹತ್ತುತ್ತಾ ಇದ್ದಾನೆ. ನನಗೆ ಅನ್ನಿಸ್ತು, ಇದು ಪರೀಕ್ಷೆ, ಇದು ಸತ್ವ, ಇದು ನಿಮ್ಮ ಪರೀಕ್ಷೆ ಇದು. ಯಾಕಂದರೆ ಸರ್ಕಾರಕ್ಕೆ ಒಂದು ಕಾರಣ ಸಾಕು ನಿಲ್ಲಿಸೋದಕ್ಕೆ. ಯಾಕಂದರೆ ಇಲ್ಲಿ ತನಕ 25 ವರ್ಷ ಈಗ ಅದನ್ನ ಸ್ಟಾರ್ಟ್ ಮಾಡಿ ನಾವು ಇಲ್ಲಿ ತನಕ ಆ ಥರದ್ದು ಯಾವುದೇ ಇನ್ಸಿಡೆಂಟ್ ನಡೆದಿಲ್ಲ. ಒಂದು ಅಸ್ತ್ರ ಸಾಕು ಮುಚ್ಚಾಕಕ್ಕೆ, ಬತ್ತಳಿಕೆಯಲ್ಲಿ ಒಂದೇ ಅಸ್ತ್ರ ಬಿಟ್ಟರೆ ಹೋಯಿತು ಅಂತ ಅಂದ್ಕೊಂಡು ಕೆಳಗಡೆ 1-2 ತಾಸು ಆದಮೇಲೆ ಬೆಟ್ಟದ ಪಾದ ಕೆಳಕ್ಕೆ ಬಂದು ಶಿಳ್ಳೆ ಹಾಕಿ ಚಪ್ಪಾಳೆ ತಟ್ಟಿ ಎಲ್ಲರನ್ನೂ ಕೂಗಿ ಕರೆದು ಅವರೇ ಲೀಡರ್ಶಿಪ್ ತೊಗೊಂಡು ಅವರೇ ಕರೆದು ಸಾಲಕ್ಕೆ ನಿಂತ್ಕೊಂಡು ಬನ್ನಿ ಸ್ವಾಮಿ ತಗೊಳ್ಳಿ ಲೆಕ್ಕ ಅಂತಂತಂದರು. ಆಮೇಲೆ ಯಾರೋ ಒಬ್ಬರು ಸಂದರ್ಶನಕ್ಕೆ ಇಂಟರ್ವ್ಯೂ ಮಾಡೋಕ್ಕೆ ಬಂದ ಪ್ರಶ್ನವರು, ಎಂಥ ಅವಕಾಶ ಇತ್ತಲ್ರಿ, ಹತ್ತು ಬಿಟ್ಟಿದ್ರಿ, ಯಾವುದಾದ್ರೂ ಕಡೆಯಿಂದ ಇಳಿದೋಗ್ಬಿಡ್ಬೋದಿತ್ತಲ್ಲ. ಹೌದು, ಬೆಟ್ಟ ತಲೆ ಮೇಲೆ ನೆತ್ತಿ ಮೇಲಿದೆ, ಅಲ್ಲಿಂದ ಇಳಿದೋಗ್ಬಿಡ್ಬೋದಿತ್ತಲ್ಲ. ಅವನು ಹೇಳ್ತಾನೆ, ಎಂಥ ಪ್ರಶ್ನೆ ಕೇಳ್ತೀರಿ ಸ್ವಾಮಿ ನೀವು, ನಾನೇನಾರು ತಪ್ಪಿಸ್ಕೊಂಡು ಹೋಗಿದ್ರೆ ರಾತ್ರಿ ನನ್ನ ಪಾತ್ರ ಯಾರು ಮಾಡ್ತಿದ್ರು ಅಂತ. ಜವಾಬ್ದಾರಿ ಅಂದರೆ ಇದು 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 ಥಿಯೇಟರ್ ಎಸೆನ್ಸ್, ಅದು ನಮ್ಮ ಅದರ ಶಕ್ತಿ. ನನಗೆ ಆ ಕ್ಷಣಕ್ಕೆ ಅನ್ನಿಸ್ತು, ಇಲ್ಲ ಇದು ದೋ ಆಂಕೆ ಬಾರಾಹತ್ ಮೂವಿ, ಒಂದು ವಿ ಶಾಂತಾರಾಮ ಅವ್ರದ್ದು ಭಾಳ ಹಳೇ 60ರ ದಶಕದ ಸಿನಿಮಾ ಅದು. ಇದ್ರ ಮೇಲೇ ಇರುವಂಥ ಸಿನಿಮಾ ಅದು. ಹೇ ಮಾಲಿಕ್ ತೆರೆ ಬಂದೆ ಹಮ್ ಹಾಡಿದೆಯಲ್ಲ, ಅದರದ್ದು
ಅದರಲ್ಲೂ ಸಹಿತ ಹೀಗೆ ಅಂದರೆ ಪರಿವರ್ತನೆ ಕೈದಿಗಳು, ಅದು ವಿ ಶಾಂತಾರಾಮ ಅವರೇ ರೋಲ್ ಮಾಡಿದ್ದಾರೆ ಅದರಲ್ಲಿ ಅಂತ. ಅದು ನನಗೆ ಭಾಳ ಅದೊಂಥರ ಮಾಡೆಲ್, ಅದು ಆ ಥರ ನಿಮಗೆ ಮಾಡಬೇಕು. ಅವತ್ತು ಸಾರ್ಥಕ ಆಯಿತು ಅಂತ ಅನಿಸ್ತಲ್ಲ ಸರ್? ಹೌದೌದು, ಅಷ್ಟು ಮಾಡಿವಿ. ಆಮೇಲೆ ಈ ಕೆಲವು ಸರ್ತಿ ಜೂಲಿಯಸ್ ಸೀಸರ್ ಮಾಡಿಸಿದ್ದೆ ಇಲ್ಲಿ ಬೆಂಗಳೂರು ಜೈಲಿಗೆ. ಆಗ ಗವರ್ನರ್ ರಮಾದೇವಿ ಅವರು ಬಂದಿದ್ದರು. ಅವರು ಒಂದು ಉದ್ಘಾಟನೆ ಮಾಡೋಗ್ತೀನಿ ಅಂತ ಬಂದವರು 2 ತಾಸು ನಾಟಕ ನೋಡಿ, ಏನ್ರಿ ಇದು ಬೆನ್ನರ್ ಮೂವಿ ನೋಡ್ದಂಗೆ ಆಗ್ತದೆ ನನಗೆ, ಜೂಲಿಯಸ್ ಸೀಸರ್ ಇಂತಿಂಥ ಕಲಾವಿದ್ರನ್ನ ಯಾಕ್ರಿ ಕೂಡ ಹಾಕಿದ್ರೆ ನೀವು ಅಂದರೆ ಅಲ್ಲಿ ತನಕ ಅಕಾಲಿಕ ಬಿಡುಗಡೆಗೆ ಶಿಫಾರಸು ಹೋಗ್ತಾನೆ ಇರ್ತದೆ ಗವರ್ನರ್ ಹತ್ರ. ಅಂದರೆ ಆಗಸ್ಟ್ 15, ಜನವರಿ 26 ಹಿಂಗೆ ಸನ್ನಡತೆ ಆಧಾರದ ಮೇಲೆ ಅಂತಂದ್ಬಿಟ್ಟು ಬಿಡುಗಡೆ ಮಾಡ್ತಾ ಇರ್ತಾರೆ. ಹಂಗೆ ಅಲ್ಲಿ ತನಕ ಹೋಗಿದ್ದಲ್ಲಿ ವಾಪಸ್ ಬರ್ತಾ ಇರ್ತೈತೆ. ಆಮೇಲೆ ಆ ನಾಟಕ ನೋಡಿದ ಮೇಲೆ 10 ವರ್ಷ ಯಾರ್ಯಾರು ಶಿಕ್ಷೆ ಆಗಿದೆಯೋ ಅವರೆಲ್ಲರನ್ನ ಬಿಟ್ಬಿಡಿ ಅಂತ. ಸನ್ನಡತೆ ಆಧಾರ, ಗುಡ್ ಬಿಹೇವಿಯರ್. ಹಾಂ. ಸೊ ಹಾಗೆ ಆಮೇಲೆ ಯಾರೋ ಬರೀ ನಾಟಕದವರಲ್ಲ, ಬೇರೆ ಬೇರೆ ಜೈಲಲ್ಲಿರೋರು ಸಹಿತ ಅದರ ಮುಖಾಂತರ ಬಿಡುಗಡೆ ಪತ್ರ ಬರೀತಿದ್ರು, ಸ್ವಾಮಿ ನಿಮ್ಮಿಂದ ನಾವು ಹಿಂಗೆ ಬಂದ್ವಿ ಅಂತಂತಂದು. ಅದು ಹಾಗೆ ಆಗ್ತಾಯಿತ್ತು. ಆಮೇಲೆ ಒಂದು 10ನೇ ವರ್ಷದ ದಶಮಾನೋತ್ಸವ ಆಚರಣೆ ತಂದ್ವಿ. ಅಲ್ಲಿ ತನಕ ವರ್ಷಕ್ಕೆ ಒಂದೊಂದೇ ನಾಟಕ ಮಾಡಿಸ್ತಿದ್ದೆ. ಅದು ರಂಗಾಯಣ ವರ್ಷಕ್ಕೆ 1 ತಿಂಗಳು ರಜೆ ಕೊಡ್ತಿತ್ತು. ನೀವು ಅಲ್ಲಿದ್ದಾಗ ಆ ತಿಂಗಳನ್ನು ನಾನು ಜೈಲಲ್ಲಿ ಕಳೀತಿದ್ದೆ. ಸೊ ಎಲ್ಲ ತಿಂಗಳು ನಾಟಕದಲ್ಲೇ ಹೌದೌದು, ಹಾಗೆ. ಅದು ಇಲ್ಲ ಹೂವಿನ ಹಡಗಲೆಲ್ಲಿ ಇರ್ತಿದ್ದೆ, ಇಲ್ಲಾಂದ್ರೆ ಇಲ್ಲಿ ಹಿಂಗೆ ಇದು ಮಾಡ್ತಾಯಿದ್ದೆ. ಆನಂತರ ನಿರಂತರವಾಗಿ ಜೈಲದೇ ಕಂಟಿನ್ಯೂ ಮಾಡಿಬಿಟ್ನಲ್ಲ. ಆಗ 1 ವರ್ಷ 10ನೇ ವರ್ಷದ ಸಂದರ್ಭಕ್ಕೆ 3 ನಾಟಕಗಳನ್ನು ಇಟ್ಟುಕೊಂಡು 3 ದಿನದ ಉತ್ಸವ ಮಾಡೋಣ ಅಂತೇಳಿ ಮೈಸೂರಲ್ಲಿ ಪ್ರಾರಂಭ ಮಾಡಿದೆ. ಆಗ ಕಾರ್ನಾಡ್ರದ್ದು ತಲೆದಂಡ, ಆಮೇಲೆ ಚೌಗಲೆ ಅವ್ರದ್ದು ಕಸ್ತೂರ್ಬಾ, ಅದರಲ್ಲಿ ಗಾಂಧಿ ಕುರಿತು ಅದೆಲ್ಲ ಬರ್ತದೆ. ಇನ್ನೊಂದು ಮಹಿಳೆಯರಿಗಾಗಿ ಮಾಡಿದಂಥ ಒಂದು ನಾಟಕ, ಅದು ಭೀಷಮ್ ಸಾನಿಯವರ ಮಾದರಿ. ಅದು ಇನ್ನೊಂದು ವರ್ಷ ಅದು ಅದನ್ನು ಹೇಳ್ತೇನೆ, ಜ್ಞಾಪಿಸ್ಬೇಕು ಅದನ್ನ. ಅದೊಂದು ಅಲ್ಲಿ 3 ನಾಟಕಗಳು. 3 ನಾಟಕದಲ್ಲಿ ಒಂದು ಗಾಂಧಿ ಪಾತ್ರ, ಇನ್ನೊಂದು ಬಸವಣ್ಣನ ಪಾತ್ರ. ಒಬ್ಬನೇ ಅವೆರಡನ್ನೇ ಮಾಡ್ತಿದ್ದೆ. ಈ ನಾಟಕದ ಬಸವಣ್ಣ ಮಾಡ್ತಿದ್ದೆ, ಈ ನಾಟಕದಲ್ಲಿ ಗಾಂಧಿ ಮಾಡ್ತಿದ್ದ. ಸ್ವಲ್ಪ ಅವನು ಯಾವಾಗಲೂ ಒಂಥರ ಚೆನ್ನಾಗಿ ಮಾತಾಡ್ತಿದ್ದ, ಒಳ್ಳೆ ಆ್ಯಕ್ಟ್ರ್ ಕೂಡ ಅವನು. ಅವನ ಮಾತುಗಳನ್ನು, ಅವನ ಸ್ಪೀಚನ್ನು ಕೇಳಿದರೆ ಒಬ್ಬ ಯಾರೋ ಥಿಯೇಟ್ರ್ ಕಲಾವಿದ ಮಾಡ್ತೇನೆ ಅನ್ನೋ ಅಷ್ಟರ ಮಟ್ಟಿಗೆ ಚೆನ್ನಾಗಿ ಮಾಡ್ತಿದ್ದ ಅವನು. ಪ್ರಾರಂಭದ ವರ್ಷವೇ, ಜೈಲಿಗೆ ಬಂದ ಮೊದಲನೇ ವರ್ಷವೇ ಜೂಲಿಯಸ್ ಸೀಸರಲ್ಲಿ ಮಾರ್ಕ್ ಆ್ಯಂಟೋನಿ ಮಾಡ್ತಾಯಿದ್ದ. ಆಮೇಲೆ ಇದರಲ್ಲಿ ಮಾಧವಿಯಲ್ಲಿ ಒಂದು ಮೇನ್ ರೋಲ್ ಮಾಡ್ತಾಯಿದ್ದ. ಆಮೇಲೆ ಜತೆಗಿರುವನ ಚಂದ್ರದಲ್ಲಿ ಬಡೇಮಿಯ ಮಾಡ್ತಾಯಿದ್ದ. ಇಂಥವೆಲ್ಲ ಮಾಡಿದ್ದ. ಆಗ ಅವನು ಸ್ವಲ್ಪ ಕೋಆಕ್ಟರ್ಗಳಿಗೆಲ್ಲ ರೆಸ್ಪೆಕ್ಟ್ ಮಾಡ್ತಿರಲಿಲ್ಲ. ನಾನು ಬೈಯೋದು ಹಿಂಗೆಲ್ಲ ಮಾಡ್ತಿದ್ದೆ. ನೀನು ಒಳ್ಳೆ ನಟ, ಆದರೆ ಒಳ್ಳೆ ಮನುಷ್ಯನಲ್ಲ ನೀನು ಅಂತಂತಂದೆ. ಇದು ಉಳಿದ ಕೈದಿಗಳೆಲ್ಲ ಅವನೇನಾರು ಬೈದರೆ, ಗಾಂಧಿ ಪಾತ್ರ ಮಾಡ್ತೀಯ ಹಂಗೆಲ್ಲ ಬೈಬಾರ್ದು ಅಂತ ಅನ್ನೋದು. ಬಸವಣ್ಣನ ಪಾತ್ರ ಮಾಡ್ತೀಯ ಹಿಂಗೆಲ್ಲ ಸಿಟ್ಟು ಮಾಡ್ಕೋತಾರೇನೋ ಅಂತ ಹಿಂಗೆಲ್ಲ ಅಂದು ನನಗೆ ಅವನು ಯಾರ್ಯಾರೋ ಅಂಥವ್ರ ಕೈಲಿ ನಾನೇ ಕೇಳಿಸ್ಕೋಬೇಕು ಅಂತಂದ್ಬಿಟ್ಟು ನನಗೆ ಪಾತ್ರವೇ ಬೇಡ ನಮಗೆ ಅಂತ ಹೊಂಟಿದ್ದ. ಬಾಯಲ್ಲಿ ಮಜಾ, ಇದೊಂಥರ ಆಟಪ, ಇದು ಕ್ಯಾರಿ ಮಾಡು ನೋಡೋಣ, ಒತ್ಕೋ, ಚಾಲೆಂಜ್ ಆಗ್ತದೆ, ತಗೋ, ಏನಾಗ್ತದೆ ನೋಡೋಣ ಅಂತಂದ್ಬಿಟ್ಟು. ಹಾಗೆ ಅವನು ಈ ಅಂದರೆ ನಟನ ವ್ಯಕ್ತಿತ್ವ ಮತ್ತು ಪಾತ್ರದ ವ್ಯಕ್ತಿತ್ವ ಅಂತ ಒಂದಿರ್ತದೆ ಕ್ಯಾರೆಕ್ಟ್ರಲ್ಲಿ. ನಟನ ಜಾತಕ ಬೇರೆ, ಪಾತ್ರದ ಜಾತಕ ಬೇರೆ ಇರ್ತದೆ. ಆ ನಟನ ಪಾತ್ರದ ಜಾತಕ ಒಳಗೆ ಹೋಗ್ಬೇಕಂದ್ರೆ ನಟನ ಜಾತಕವನ್ನು ಅಳಿಸಿ ಹಾಕಬೇಕು ಅವನು. ಫಸ್ಟು ಪಾತ್ರನ ಜೀವಿಸ್ ಅದನ್ನು ಬಿಡಬೇಕು ಒಳಗಡೆ. ಅದನ್ನು ಬಿಡೋಕ್ಕೆ ಶುರು ಮಾಡಿದ್ಮೇಲೆ ಅವನಿಗೆ ಒಂಥರ ಒಳಗಡೆ ಗುದುಮುರಿಗೆ ಥರ ಶುರುವಾಯಿತು. ಅಂದರೆ ಇವನಲ್ಲಿರುವ ಹೊರಗೆ ಹಾಕೋದು, ಅದನ್ನು ಒಳಗೆ ಕರ್ಕೊಳ್ಳೋದು. ಈ ನಟರಿಗೆ 100 ಜನ್ಮ ಅಂತ ಹೇಳೋದು ಈ ಕಾರಣಕ್ಕೇ. ಅಂದರೆ ಅದರ ಒಳಗೆ ಹೋಗಿ ಬಂದು ಅದು ಒಂದು ವ್ಯಕ್ತಿತ್ವದ ಅಲ್ಲಿ ಈ ಕಬ್ಬಿಣಕ್ಕೆ ಆಯಸ್ಕಾಂತ ತಾಕಿ ಕಬ್ಬಿಣವೂ ಆಯಸ್ಕಾಂತ ಆಗ್ತದಲ್ಲ, ಹಾಗೆ
ಗಾಂಧಿಯ ಗುಣಗಳು, ಬಸವಣ್ಣನ ಗುಣಗಳು ಮಾಡಿದಾಗ ಬರೀ ಕಂಠಪಾಠ ಮಾಡೋದಾದರೆ ಅದು ಇಲ್ಲೇ ಬಂದು ಇಲ್ಲೇ ಹೋಗ್ತದೆ. ಆದರೆ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊತ ಒಳಗಡೆ ಹೋದಾಗ ಅಂಥೇಳಿ ಅವನು ಅರ್ಲಿ ಮಾರ್ನಿಂಗ್ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿಕೊಂಡು ಬಸವಣ್ಣನ ವಚನ ಇಟ್ಕೊಂಡು ವಿಭೂತಿಗೆ ಬರ್ಕೊಂಡು ಮಾಂಸ ತಿನ್ನೋದು ಬಿಟ್ಟ, ಬರಿಗಾಲಲ್ಲಿ ನಡೆಯೋಕ್ಕೆ ಶುರು ಮಾಡ್ದ. ಅಂಥ ಬದಲಾವಣೆ. ಅಂದರೆ ಒಂದು ಸಾರಿ ಬೆಂಗಳೂರು ಜೈಲಲ್ಲಿ ಕೈದಿಗಳು ಉಪವಾಸ ಅಂತ ಪೇಪರ್ ಬಂತು. ಅಂದರೆ ಅವ್ರಿಗೆ ಏನಾರ ಬೇಡಿಕೆ ಇತ್ತಂತಂದರೆ ಊಟ ಮಾಡೋದು ಬಿಟ್ಬಿಡ್ತಾರೆ, ಉಪವಾಸದ ಮೂಲಕ ಕೇಳೋದು. ಅಂದರೆ ಹೌದು, ಅದು ಜೈಲಲ್ಲಿ ಕೈದಿಗಳು ಉಪವಾಸ ಇರಬಾರ್ದು, ಸರ್ಕಾರಕ್ಕೆ ಅದೊಂದು ದೊಡ್ಡ ಇದ್ದದು. ಅಂದರೆ ಹಂಗೆ ಕೂತ ತಕ್ಷಣ ಗಾಂಧಿ ಪಾತ್ರಧಾರಿಯ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಅಂತ ಅವನು ಸಾರ್ ನನ್ನ ಕುಂದಿರಿಸ್ಬಿಟ್ಟು ಇವರೆಲ್ಲ ಊಟಕ್ಕೆ ಹೋಗ್ತಿದ್ದಾರೆ, ನಾನೊಬ್ಬ ಕೂತಿದ್ದೀನಿ. ಅಯ್ಯೋ, ಅದೊಂಥರ ಅಂದರೆ ಮಾಡಿದ ಪಾತ್ರಗಳು ಎಲ್ಲೆಲ್ಲೋ ಹೇಗೆ ಕರ್ಕೊಂಡು ಹೋಗ್ತಾವೆ. ಅಂದರೆ ಅವನು ಈಗಲೂ ಸಹಿತ ಅವನು ಚಿಕ್ಕಮಗಳೂರು ಅವನವರು, ಅಲ್ಲಿ ಅವನು ಬಡೇಮೇನ್ ಥರನೇ ಬದುಕ್ತಿದ್ದಾನೆ. ಅಂಥ ಬಡತನ ಇದ್ದರೂ ಸಹಿತ ಚೆಂದ ಮಾಡಿಕೊಂಡು ಭಾಳ ಅದ್ಭುತವಾದಂಥ ಇದು. ಸೊ ಹೀಗೆ ಈಗ ಸರ್, ನೀವು ಕೈದಿಗಳದ್ದು ಯಾರಾದರೂ ಅಂದರೆ ನಾಟಕದ ಮೂಲಕ, ಕಾರಾಗೃಹ ರಂಗಭೂಮಿ ಮೂಲಕ ಅವ್ರ ಜೀವನ ಪರಿವರ್ತನೆ ಆದಾದ್ರೂ ಉದಾಹರಣೆಗಳಿದೆಯಾ? ಹೌದೇ, ನಾಟಕದ ಮುಖಾಂತರ ನಮ್ಮ ಮನೆಗೆ ಗೃಹ ಪ್ರವೇಶಕ್ಕೆ ಮನೆಗೆ ಚಪ್ರ ಹಾಕಿದ್ದೇ ಅವರು, ಬಿಡುಗಡೆ ಆದಂಥವ್ರು. ಎಷ್ಟು ಆಮೇಲೆ ಅವರನ್ನು ಸೊಸೈಟಿ ಗುರುತಿಸ್ತು, ಮೀಡಿಯಾ ಗುರುತಿಸಿದ್ದು ಹಳ್ಳಿಗಳಿಗೆ ಗೊತ್ತಾಗ್ತಾಯಿತ್ತು. ಆಮೇಲೆ ಅವನಿಗೆ ಬೇರೆ ಥರದ್ದೇ ಇದು ಸಿಕ್ತು. ಆಮೇಲೆ ಪರವಾಗಿಲ್ಲಪ್ಪ, ಹೋಗಿ ಏನೋ ಒಂದು ಬದಲಾವಣೆ ಆಗಿ ಬಂದಿದ್ದಾರೆ. ಈಗ ಮೊನ್ನೆ ಜನವರಿಯಲ್ಲಿ ಒಂದು ಇಲ್ಲೇ ಬೆಂಗಳೂರಲ್ಲೇ ಗೋಪಾಲ್ ಹೊಸೂರವರು ಒಂದು ಯೋಚನೆ ಮಾಡಿದರು, ಎಲ್ಲರನ್ನೂ ಸೇರಿಸಿ ನಾಟಕದ ಮುಖಾಂತರ ಬಿಡುಗಡೆ ಆಗಿರೋರನ್ನ, ನಮ್ಮ ಸಂಪರ್ಕದಲ್ಲಿರೋರನ್ನ ಸೇರಿಸಿ ಅಂಥೇಳಿ. ಸೇರಿಸಿದಾಗ ಹತ್ತತ್ರ ಒಂದು 50 ಜನ ಬಂದಿದ್ದರು. ಇನ್ನು ಬೇರೆ ಬೇರೆ ಊರಲ್ಲಿದ್ದಾರೆ, ಬೆಳಗಾವಿ, ಧಾರವಾಡ, ಕಲಬುರಗಿ ಆ ಕಡೆಗೆಲ್ಲ. ಬಟ್ ಆ ಕಡೆಗೆಲ್ಲ ಸಂಪರ್ಕ ಇಲ್ಲ, ಬಟ್ ಈ ಕಡೆಗೆ ಜಾಸ್ತಿ ಇದೆ. ಅವರೆಲ್ಲ ಬಂದಿದ್ದರು. ಎಷ್ಟು ಅದ್ಭುತವಾಗಿ ಬದುಕ್ತಿದ್ದಾರೆ ಅಂದರೆ, ಒಬ್ಬ ಮಗಳನ್ನು ಇಂಜಿನಿಯರ್ ಮಾಡ್ತಿದ್ದಾನೆ, ಇನ್ನೊಬ್ಬ ಒಂದು ತೋಟ ಮಾಡ್ಕೊಂಡಿದ್ದಾನೆ. ಭಾಳ ಚೆನ್ನಾಗಿ ಬದುಕ್ತಿದ್ದಾರೆ. ಈ ಉದಾಹರಣೆಗೆ ಈಗ ವೀರಪ್ಪನ ಜೊತೆಗಿದ್ದಂಥವ ಅಂಬುರಾಜು, ಅವನು ಬಿಡುಗಡೆ ಸಾಧ್ಯವೇ ಇರಲಿಲ್ಲ, ಯಾಕಂದರೆ ಟಾಡಾ ಕೇಸ್ ಅದು. ಆದರೆ ಅವನು ನಮ್ಮ ನಾಟಕದಲ್ಲಿ ಭಾಗವಹಿಸಿ ಫೈಲನ್ನು ದಾಖಲೆ ಮಾಡಿ ಅದನ್ನು ಅವನ ಬಗ್ಗೆನೂ ಸಹಿತ ಈ ಕೃಪಾಕರ್ ಸೇನಾನಿ ಅವರು ಭಾಳ ಶಿಫಾರಸು ಮಾಡ್ತಿದ್ರು ಅವನ ಬಿಡುಗಡೆಗೆ. ಗವರ್ನರ್ ಹತ್ತು ಹೋಗಿ ಅವನು ಬಿಡುಗಡೆ ಆಗಿ ಬಂದ. ಈಗ ಅವನು ಹೇಗೆ ಬದುಕ್ತಿದ್ದಾನೆ ಅಂದರೆ, ತಮಿಳ್ನಾಡಲ್ಲಿ ಆಮೇಲೆ ಕಾಡಲ್ಲಿರೋ ಮಕ್ಕಳಿಗೆ ಶಾಲೆಯನ್ನು ತೆರೆದಿದ್ದಾನೆ, ಜನರ ಸಹಾಯ ತಗೊಂಡು. ಆಮೇಲೆ ಒಂದು ಸಿರಿಧಾನ್ಯದ ಒಂದು ಶಾಪನ್ನು ಇಟ್ಕೊಂಡು, ಅಂದರೆ ಅರ್ಥಪೂರ್ಣವಾಗಿ ಬದುಕ್ತಿದ್ದಾನೆ. ಹೇಗೆ ಅವಕಾಶನ ಚೆನ್ನಾಗಿ. ಹೌದು, ಅವನು ಹೇಳ್ತಾನೆ, ನಾವು ಜೈಲಿಗೆ ಹೋಗಿದ್ದು ಸಾರ್ಥಕ ಆಗಬೇಕಂತಂದರೆ ನಾವು ಇವತ್ತಿನ ಯುವ ಜನತೆಗೆ ಹೇಳಬೇಕು ನಮ್ಮ ಕಥೆನ. ಅಪರಾಧ, ಶಿಕ್ಷೆ, ಕಾನೂನು ಬಗ್ಗೆ ಅವೇರ್ನೆಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ವಾರ್ತಾ ಮತ್ತು ಪ್ರಚಾರ ಇಲಾಖೆ ವಿಶ್ವಕುಮಾರ್ ಅವರು ಇದ್ದಾಗ ಒಂದು ಡಾಕ್ಯುಮೆಂಟ್ರಿ ಮಾಡಿಸಿದ್ದಾರೆ. ಈ ಒಂದು ಭಾಳ ವರ್ಷ ಆಯಿತು, ಶೇಷಾದ್ರಿ ಅವರನ್ನು. ಆ ಡಾಕ್ಯುಮೆಂಟ್ರಿನ ನಾವು ಈಗ ಅಲ್ಲಲ್ಲಿ ತೋರಿಸಿ ಅದನ್ನು ನಮ್ಮ ಅಂಬುರಾಜ್ ಬರ್ತಾನೆ ಅಥವಾ ರಮೇಶ್ ಬರ್ತಾನೆ, ಬೇರೆ ಯಾರಾದರೂ ಬಂದು ಅದ್ರ ಬಗ್ಗೆ ಹೇಳ್ತಾರೆ, ಮಾತಾಡ್ತಾರೆ. ಆ ಥರದ್ದೆಲ್ಲ ನಾಟಕನ ಈಗ ಯಾರಾದರೂ ಕಂಟಿನ್ಯೂ ಮಾಡ್ತಿದ್ದಾರೆ ಸರ್ ಕೈದಿಗಳನ್ನ, ಅಂದರೆ ಅಲ್ಲಿ ಕಾರಾಗೃಹದಲ್ಲಿ ಮಾಡಿಸ್ತಾರೆ? ಅದು ಈ ವರ್ಷ ಶುರು ಮಾಡಬೇಕು. ಓಕೆ, ಈ ವರ್ಷ ಮಾಡಲೇಬೇಕಾಗಿದೆ. ಯಾಕಂತಂದರೆ 25ನೇ ವರ್ಷದ ಹಬ್ಬ ಮಾಡಬೇಕು. ಯಾಕೆಂದರೆ ಅದು ಇಡೀ ಒಂದು ದೇಶದಲ್ಲೇ ಮೊದಲನೇ ಬಾರಿ ನಾವು ಶುರು ಮಾಡಿದ್ದು. ಯಾವ ತಂಡಗಳು 25 ವರ್ಷ ಕೆಲವು ನಡೆಯೋದಿಲ್ಲ, ಆದರೆ ಜೈಲ್ ಚಟುವಟಿಕೆ 25 ವರ್ಷ ನಡೆದಿದೆಯಲ್ಲ. ಸುಮಾರು 20 ಪ್ರೊಡಕ್ಷನ್ಸ್ಗಳಾಗಿದೆ. ಮಾರನಾಯಕ, ರಕ್ತಾಕ್ಷಿ, ಜೂಲಿಯಸ್ ಸೀಸರ್, ಮಾಧವಿ, ತಲೆದಂಡ, ಕಸ್ತೂರ್ಬಾ, ಶಿವರಾತ್ರಿ, ವಾರ್ಡ್ ನಂಬರ್ 6, ಹೀಗೆ
ಅದು ಸುಮಾರು 20 ಪ್ರೊಡಕ್ಷನ್ಸು, ಒಂದು 300 ಅದು ಪ್ರದರ್ಶನಗಳು ಹೊರಗಡೆ ಆಗಿದ್ದಾವೆ ಕರ್ನಾಟಕದಲ್ಲಿ. ಆನಂತರ ಭಾರತ ರಂಗ ಮಹೋತ್ಸವ ನ್ಯೂ ಡೆಲ್ಲಿ, NST ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅವ್ರ ಫೆಸ್ಟಿವಲಲ್ಲಿ ಮಹಾನಾಯಕ ಭಾಗವಹಿಸಿದೆ. ಆಮೇಲೆ 2016 ನಾವು ಗೊತ್ತಿಲ್ಲ, ಇದು ಥಿಯೇಟ್ರ್ ಒಲಿಂಪಿಕ್ ಆಯ್ತಲ್ಲ, ಆ ಸಂದರ್ಭದಲ್ಲೂ ಇದರಲ್ಲಿ ಭಾಗವಹಿಸಿ ಇಂಫಾಲಕ್ಕೆ ವೆನ್ಯೂ ಕೊಟ್ಟುಬಿಟ್ಟಿದ್ರು. ಇಲ್ಲಿ ಮಣಿಪುರಕ್ಕೆ ತ್ರಿಪುರಕ್ಕೆ ಕೊಟ್ಬಿಟ್ಟಿದ್ರು. ಅಯ್ಯೋ ನಮ್ಮವರು ಅಷ್ಟು ದೂರಕ್ಕೆ ಬರೋಕ್ಕಾಗಲ್ಲ ಅಂದದಕ್ಕೆ ಮತ್ತೆ ಬೇರೆ 10 ಕಡೆಗೆ ಹಿಂಗೆ ಕೊಟ್ಟು ಇದು ಮಾಡಿಸಿದ್ರು. ಆಮೇಲೆ ಮುಂಬೈಯಲ್ಲಾಗಿದೆ, ಮುಂಬೈಯಲ್ಲಿ 3 ದಿವಸದ ಫೆಸ್ಟಿವಲ್ ಮಾಡಿದ್ವಿ. ಟ್ರಿವೆಂಡ್ರಮ್ಮಲ್ಲಾಗಿದೆ, ಕಾಸರಗೋಡಲ್ಲಾಗಿದೆ. ಅದು ಒಂಥರ ಬಂದಂಥ ಎಲ್ಲ IPS ಆಫೀಸರ್ಸು ಇದನ್ನು ಒಂದು ಒಳ್ಳೆ ಯೋಜನೆ ಬಿಡಬಾರ್ದು, ಇದು ತುಂಬ ಒಳ್ಳೆಯದಿದೆ ಅಂತ ಹೇಳಿಬಿಟ್ಟು ಆ ಥರದಲ್ಲಿ ತುಂಬ ಅದು ರೇವಣ ಸಿದ್ದಯ್ಯನವರಂತೂ ಬೆಂಗಳೂರು ಜೈಲಲ್ಲಿ ಒಂದು ಓಪನ್ ಏರ್ ಥಿಯೇಟ್ರನ್ನೇ ಕಟ್ಟಿಬಿಟ್ರು. ಅದು ಅಷ್ಟು ಪ್ರಭಾವಕ್ಕೊಳಗಾದರು. ಆಮೇಲೆ ಗೋಪಾಲ್ ಹೊಸೂರು ಅವರು ಫ್ರಮ್ ದ ಬಿಗಿನಿಂಗ್ ಅಲ್ಲಿಂದ ಇಲ್ಲಿ ತನಕ ಇದಕ್ಕೆ ಸಂಕಲ್ಪಕ್ಕೆ ನಮಗೆ ಇದಕ್ಕೊಂಥರ ಬ್ಯಾಕ್ ಬೋನ್ ಅವರೇನೆ. ಹೌದು, ಆ ಥರದಲ್ಲಿ ನಿಂತ್ಕೊಂಡು ಇದನ್ನು ಚಟುವಟಿಕೆಯಲ್ಲಿ ತೊಗೊಂಡು ಬರ್ತಾಯಿದ್ವಿ. ಇದು ಹೀಗೆ ಇದೊಂಥರ ಏನೋ ಹುಟ್ಕೊಂಡಿದ್ದು. ಆಮೇಲೆ ಅದಕ್ಕೊಂದು ಡೆಫಿನೇಷನ್ ಹುಟ್ಕೊಳ್ತಾ ಬಂತು, ಹುರಿ ಆಗ್ತಾ ಬಂತು, ಟೈಟ್ ಮಾಡಿ ಹೌದು ಇದನ್ನು ಹೀಗೆ ಮಾಡಬೇಕು ನಾವು ಅನ್ನೋ ರೀತಿಯಲ್ಲಿ ಬೆಳೀತಾ ಬಂತು. ಅಂದರೆ ಈಗ ನೀವು ಕಾರಾಗೃಹ ರಂಗಭೂಮಿಯಲ್ಲಿ ನೀವು ಆ್ಯಸ್ ಎ ನಿರ್ದೇಶಕರಾಗಿ ಹೋದ್ಮೇಲೆ ನಿಮ್ಮಲ್ಲಿ ಬದಲಾವಣೆಗಳಾಯ್ತು ಸರ್? ಹೊರಗಡೆ ನಾಟಕ ಮಾಡಿಸೋದೇ ಬೇರೆ, ನೀವು ಅಲ್ಲಿ ಅವ್ರ ಜೊತೆಗೆ ಇದ್ದುಕೊಂಡು. ಇಲ್ಲ, ನನಗೆ ಅಲ್ಲಿ ಹೋದ್ಮೇಲೆ ನಾನು ಕಲ್ತಿದ್ದಂದರೆ ತಾಳ್ಮೆ. ಅಲ್ಲಿ ಹೋದ್ಮೇಲೆ ನಾನು ಯಾಕಂದ್ರೆ ತುಂಬ ಮೊದಲಾಗಿದ್ದರೆ ತುಂಬ ಶಾರ್ಟ್ ಟೆಂಪರ್ ನಾನು, ತುಂಬ ಅಂದರೆ ತುಂಬ. ಆಮೇಲೆ ಅಲ್ಲಿ ಹೋದ್ಮೇಲೆ ತಾಳ್ಮೆ ಬಂತು ಅಲ್ಲಿ ಹೋದ್ಮೇಲೆ. ಯಾಕಂದರೆ ಇದಾಗದೆ ಅದು ಆಗಕ್ಕೆ ಸಾಧ್ಯ ಇಲ್ಲ ಅಂದಾಗ ಅಲ್ಲಿ ಆಗಲೇಬೇಕು. ಯಾಕಂದರೆ ಪ್ರೋಸೆಸ್ ಒಂದು ಹಗ್ಗದ ತುಂಡು ಒಳಗಡೆ ಬಂತು ಅಂದರೆ ಬರ್ಕೋತಿದ್ರು, ಇಷ್ಟು ದಪ್ಪದ ಇಷ್ಟು ಉದ್ದದ ಹಗ್ಗ. ಪ್ರತಿ ಪ್ರಾಪರ್ಟಿ, ಆಮೇಲೆ ಒಂದು ಪ್ರಾಪರ್ಟಿಗೂ ಈಗ ಒಂದು ಈಟಿ ಮಾಡಬೇಕಂದ್ರೆ ಏನೇನು ಬೇಕಮ್ಮ? ಕೋಲು ಬೇಕು, ಥರ್ಮಾಕೋಲ್ ಬೇಕು, ಆಮೇಲೆ ಬಣ್ಣ ಬೇಕು, ಬಟ್ಟೆ ಬೇಕು, ತಂತಿ ಬೇಕು, ಮೊಳೆ ಬೇಕು. ಸೊ ಈ ಥರದ್ದೆಲ್ಲ ಇರ್ತದಲ್ವಾ, ಪ್ರತಿಯೊಂದನ್ನು ಅದೆಲ್ಲವೂ ತರಬೇಕು. ಇದೇನಿದು? ಆಮೇಲೆ ಒಂದು ಸರ್ತಿ ನಾವೊಂದು ಕಟ್ ಮಾಡೋಕ್ಕೆ ಒಂದು ಮಚ್ಚು ತೊಗೊಂಡೋಗ್ಬೇಕಾ? ಅದು ಅಯ್ಯೋ ಜೈಲಲ್ಲಿ ಅನ್ನೋದು ಏನ್ರಿ ಇದು? ಇದನ್ನು ಇಮಿಡಿಯೇಟ್ ತೊಗೊಂಡೋಗ್ಬಿಡೋದಿಲ್ಲ. ಅದನ್ನು ತೊಗೊಂಡೋಗ್ಬೇಕಂದ್ರೆ ಇನ್ನೊಬ್ಬರನ್ನ ವಾರ್ಡ್ರನ್ನ ಹಾಕ್ತಾರೆ ಅದನ್ನು ಕಾಯಕ್ಕೆ. ನೋಡಪ್ಪ ಇದನ್ನು ಒಳಗೆ ಹೋಗ್ತಾ ಇದೆ, ಇದ್ರ ಜೊತೆಗೆ ಇರಬೇಕು ನೀನು. ಮತ್ತು ಅದು ವಾಪಸ್ ಬರೋಕೆ ಮತ್ತೆ ಅದನ್ನು ಸಬ್ಮಿಟ್ ಮಾಡ್ಬೇಕು ಮತ್ತೆ. ಅಂದರೆ ಇದ್ರ ಮಧ್ಯದಲ್ಲಿ ನಾಟಕ ಮಾಡಬೇಕು. ಇದನ್ನೆಲ್ಲ ಮಾಡದೆ ದೊಡ್ಡ ನಾಟಕ ಆಗಿಬಿಡ್ತಿತ್ತು ನನಗೆ. ಆಮೇಲೆ ನಾಟಕ ಅದ ಪಾಡಿಗೆ ತಾನೇ ಆಗಿಬಿಡ್ತಿತ್ತು. ಆಮೇಲೆ ಅವ್ರ ಕಡೆಯಿಂದ ಪ್ರಾಪರ್ಟಿ ಮೇಕಿಂಗು ಭಾಳ ಅದ್ಭುತವಾದ ಕೆಲಸ. ಒಬ್ಬಂತೂ ಇದು ಈ ಗೋಣಿ ಇರ್ತದಲ್ಲ, ಆ ಗೋಣಿಯ ದಾರದಿಂದಲೇ ವಿಗ್ಗು ತಯಾರು ಮಾಡ್ತಿದ್ದ. ಅಷ್ಟು ಚೆನ್ನಾಗಿ ಮಾಡಿದ್ದ. ಆ ಥರದಲ್ಲಿ ಅವ್ರಿಗೆಲ್ಲ ಹೆಂಗೆ ಅಂತಂತಂದರೆ ಅವ್ರಿಗೆ ದಿನಗಳು ಹೋದದ್ದು ಗೊತ್ತಾಗ್ತಿರ್ಲಿಲ್ಲ. ಭಾಳ ಅರ್ಥಪೂರ್ಣವಾಗಿ ದಿನಗಳು ಕಳೀತಾಯಿದ್ವು. ಒಂದು ನಾಟಕ ಮಾಡಿದ್ರೆ 1 ವರ್ಷದವರೆಗೂ ಜೀವಂತವಾಗಿರ್ತಿದ್ರು. ಯಾಕಂದರೆ ರಿಪೀಟ್ ಶೋ ಆಗ್ತಿದ್ವಲ್ಲ. ಈ 1 ವರ್ಷ ಅದು ಕಮಲ ಪಂತ್ ಅವರಿದ್ದಂಥ ಸಂದರ್ಭ ಅದು. ಆ ಕಾಲಕ್ಕೆ 10 ಜಿಲ್ಲೆಗಳಲ್ಲಿ 3 ದಿನದ ಉತ್ಸವ ಮಾಡಿದ್ವಿ. ಅಂದರೆ ತಿಂಗಳಿಗೊಂದೊಂದು ಕಡೆ ಹೋಗೋದು ಮಾಡೋದು ಅಂತ. ಇಡೀ ವರ್ಷ ಅವರು ಪೂರ್ತಿ ಬ್ಯುಸಿ. ಹಾಗೆ ಅವರಿಗೇನು ಹೊಸದು ಕಲ್ತಂಗೆ. ಕಲಿಯೋದಕ್ಕಿಂತ ಹೆಚ್ಚಾಗಿ ಆನಂತರ ಅವ್ರ ಒಳಗಡೆ ಒಂದು ಆತ್ಮವಿಶ್ವಾಸ ಬೆಳೀತಿತ್ತಲ್ಲ. ಇಲ್ಲ, ನಾನು ಮತ್ತೆ ಹೋಗ್ತೀನಿ, ಮತ್ತೆ ನನ್ನನ್ನು ಸ್ವೀಕಾರ ಮಾಡುತ್ತೆ ಸೊಸೈಟಿ ಅಂತ. ಮನುಷ್ಯನಿಗೆ ಸೊಸೈಟಿ ತುಂಬ ಮುಖ್ಯ, ದುಡ್ಡಲ್ಲ, ಅಲ್ವೇ ಅಲ್ಲ. ಕಡೆಗೆ ಅವನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನಾನು ಅಂತ ಅಂದ್ಬಿಟ್ರೆ ಅವನು ಅದು ಅವ್ರಿಗೆ ಆಗಿರುವಂಥದ್ದು. ಅದು ನಾವು ಜೈಲು ಮಾಡಬೇಕಾಗಿರೋದು ಇದೆಯಲ್ಲ ಸರ್, ಸುಧಾರಿಸ್ಬೇಕು.
ಅದು ಒಂಥರ ಪನಿಷ್ಮೆಂಟ್ ಆದಂಗೆ ಆಗ್ಬಿಟ್ಟೆ, ಜೈಲಿಗೆ ಹಾಕಿದ್ರೆ. ಆದರೆ ಜೈಲು ಇರೋದೇ ನಮ್ಮನ್ನು ನಾವು ಸುಧಾರಣಾ ಕೇಂದ್ರ ಅದು ನಮ್ಮ ತಲೆಗೆ ಅದೊಂಥರ ಪನಿಷ್ಮೆಂಟ್ ಥರ ಆಗ್ಬಿಟ್ಟದ. ಆದರೆ ಸುಧಾರಿಸ್ಕೋಬೇಕು ಅದರ ಪನಿಷ್ಮೆಂಟ್. ಯಾವ ಥರ ಪನಿಷ್ಮೆಂಟು? ಹೌದು, ಒಂದು ರೂಮಲ್ಲಿ ಕೂಡ ಹಾಕದೆ ಅದು ಪನಿಷ್ಮೆಂಟ್. ಅದು ನಿನ್ಗೆ ಯಾರು ಇಲ್ಲ ಅಂದರೆ ಅದೇ ಚಕಾವುದೊಂದು ದಿ ಬೆಟ್ ಅಂತೇಳಿ ಒಂದು ಕಥೆ ಇದೆ, ಅದ್ಭುತವಾದ ಕಥೆ ಅದು. ಯಾರು ಸಂಪರ್ಕ ಇಲ್ಲ, ಇರಬೇಕು ನೀನು ಅಷ್ಟೇ, ಅದು ಶಿಕ್ಷೆ ಅದು. ಆದರೆ ಅಲ್ಲಿ ಅಪರಾಧಿಗೆ ಯಾತಕ್ಕೆ ಅಪರಾಧ ಮಾಡ್ತಾನೆ, ಏನಕ್ಕೆ ಮಾಡಿದ್ದಾನೆ ಅನ್ನೋದನ್ನು ಹುಡುಕಿ ಅಲ್ಲೇ ತೆಗಿಬೇಕು. ಹೆಂಗೆ? ಯಾಕಂತಂದರೆ ನಾಟ್ಯಶಾಸ್ತ್ರದಲ್ಲಿ ಹೇಳ್ತದೆ, ಅಂದರೆ ಹುಟ್ಟಿದ ಮಗು ಅಂದರೆ ತೊಟ್ಟಿಲಲ್ಲಿ ಮಲಗಿದ ಮಗು, ಆಮೇಲೆ ಗೊಮ್ಮಟನ ಮುಖ ಎರಡು ಒಂದೇ ಅಂತ. ಅದು ಬೆಳೀತಾ ಬೇರೆ ಬೇರೆ ಥರದೆಲ್ಲ ಡಿಸೀಸ್ ಬರ್ತಾ ಹೋಗ್ತದೆ, ಎಲ್ಲ ಥರದ ರಾಗ ದ್ವೇಷ ಬೆಳೀತಾ ಹೋಗ್ತದೆ. ಆದರೆ ಬೇಸಿಕ್ಲಿ ಮನುಷ್ಯ ಕೆಟ್ಟವನಲ್ಲ, ಯಾರೂ ಕೆಟ್ಟವರಲ್ಲ. ಈ ಉದಾಹರಣೆಗೆ ಹೆಂಗೆ ಅಂತಂದರೆ, ಈಗ ಯಾವುದೋ ಊರಿಗೆ ಹೋಗ್ತೀಯ, ನಿನಗೆ ಗೊತ್ತಿಲ್ಲದ ಜಾಗ ಕೇಳಿದಾಗ ಹೇಳೋರ ಕೈ ಎಲ್ಲಿಗೆ ಹೋಗ್ತದೆ? ರೈಟ್ ವೇ ಕಡೆಗೆ ಹೋಗ್ತದೆ. ಯಾಕೆ ತಪ್ಪು ದಾರಿ ತೋರಿಸಲ್ಲ ಅವರು? ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ. ಸೊ ಬೈ ಬರ್ತ್. ಸೊ ಏನೇ ಆಗಬೇಕು ಅಂತಂತಂದ್ರೆ ಒಂದೇನೋ ರೀಸನ್ ಇರುತ್ತೆ. ಈಗ ನಾನು ಸಂಗ್ಯಾ ಬಾಳ್ಯ ನಾಟಕ ಇದೆಯಲ್ಲ, ಅದನ್ನಿಟ್ಕೊಂಡು ಇದನ್ನು ಹೇಳೋದಕ್ಕೆ ನಾನು ಪ್ರಯತ್ನಪಟ್ಟೆ 2018ರಲ್ಲಿ. ಅಲ್ಲಿ 3 ಪ್ರಕರಣ, 3 ಇದ್ದಾರೆ. ಒಂದು ಸಂಗ್ಯಾ, ಗಂಗಿ, ಆಮೇಲೆ ಅವಳ ಗಂಡ. ಇವ್ರು 3ದು ಒಂದೊಂದು ಕಾರಣ ಇದೆ. ಅವನನ್ನು ಯಾಕೆ ಸಾಯಿಸ್ತೀಯ ಅಂತ ಗಂಡನಿಗೊಂದು ಕಾರಣ ಇದೆ. ಸೊ ಅವಳಿಗೂ ಒಂದು ಕಾರಣ ಇದೆ. ಸೊ ಇವನಿಗೂ ಒಂದು ಕಾರಣ ಇದೆ. ಸೊ ಅದನ್ನು ನಾವು ಒಂಥರ, ಈಗ ನಾನು ಒಂದು ಮರದ ಮುಂದೆ ನಿಂತ್ಕೊಂಡು ನೋಡಿ ಹೇಳ್ತೀನಿ, ನನಗೆ ಮರ ಹೀಗೆ ಕಾಣಿಸ್ತಾ ಇದೆ ಅಂತ ನಾನು ಹೇಳಿದೆ, ಅದು ನನ್ನ ಸತ್ಯ. ನಿಮಗೆ ಕಾಣೋದು ನಿಮ್ಮ ಸತ್ಯ. ಹೌದು. ಅದೇ ಮರವನ್ನು ಇನ್ನೊಂದು ಆ್ಯಂಗಲಿಂದ ನೋಡ್ತಾನೆ, ಇಲ್ಲ ನನ್ನ ಕಣ್ಣಿಗೆ ಹೀಗೆ ಕಾಣಿಸ್ತಾ ಇದೆ, ಅದು ಸತ್ಯವೇ. ಅದೇ ರೀತಿ ಇನ್ನೊಂದು ಆ್ಯಂಗಲಿಂದ ಸೇಮ್ ಒಂದು ಜಪಾನಿ ಮೂವಿ ರಶೋಮನ್ ಅಂತ ಒಂದಿದೆ, ಹಾಗೆಯೇ ಅದು ಆ ಘಟನೆಯನ್ನು ಭಿನ್ನವಾಗಿ ಹೇಳ್ತಾರೆ. ಎಲ್ಲ ಅದು ಅವ್ರ ದೃಷ್ಟಿಕೋನದಿಂದ ಅದು ಸತ್ಯ. ಹಾಗೆ ಗಂಗಿಯ ಪಾಲಿಗೆ ಅದು ಸತ್ಯ. ಅವ್ರವ್ರ ಜಾಗಕ್ಕೆ ಅವ್ರವ್ರಿಗೆ ಸತ್ಯ, ಅದು ಸತ್ಯ. ಆಮೇಲೆ ಅವಳು ಹೇಳ್ತಾಳೆ ಗಂಡನಿಗೆ, ನಾನು ಬಳ್ಳಾರಿ ಸಾಹುಕಾರ ಕರೆದಾನ, ನಾನು ಹೊಂಟೆ ವ್ಯಾಪಾರಕ್ಕೆ ಅಂದಾಗ, ಒಂದು ಹಡೆದಿಲ್ಲೋ ಪ್ರಿಯ ಕುಂದಿಲ್ಲೋ ಎನ್ನೋ ದೇಹ ಅಂದಾಗ, ಅಂದರೆ ಅವಳು ಬೇಡಿಕೆ ನೀಡಿತ್ತು. ಅವನು ಹೋದ, ಬರೀ ಮುತ್ತು ರತ್ನ ಅಂತ ಹೋದ. ಹೌದಾ? ಅದೇ ರೀತಿ ಇವನು ಸಂಜ್ಞಾನ ಇನ್ನೊಂದು ಅವಂತ ಬೇಸಿಕ್ಲಿ ಮುಗ್ಧ ಅವನು. ಸೊ ಹಾಗೆ ಪ್ರತಿಯೊಂದು ಪ್ರಕರಣಕ್ಕೂ ಸಹಿತ ಅದರದ್ದೇ ಆದ ಒಂದು ಜಸ್ಟಿಫಿಕೇಷನ್ಸ್ ಇರ್ತವೆ, ಅವ್ರವ್ರದ್ದೇ ದೃಷ್ಟಿಕೋನ, ಅವ್ರವ್ರದ್ದೇ ಸತ್ಯ. ಹೌದೌದು. ಇವತ್ತು ಜೈಲಲ್ಲಿ 90 ಭಾಗ ಹಳ್ಳಿಯವರೇ ಇರೋದು. 90 ಭಾಗ ಇರ್ತಾರೆ. ಯಾರೊಬ್ಬರು ಖೈದಿಗಳು ಅಂದರೆ ಶಿಕ್ಷೆ ಪೂರ್ಣಗೊಂಡ್ಮೇಲೆ ಅವ್ರದ್ದೇ ಒಂದು ನಾಟಕ ತಂಡ ಓಪನ್ ಮಾಡಿ ನಾಟಕಗಳನ್ನು ಮಾಡ್ತಿದ್ದಾರೆ ಅಂತಲ್ಲ ಸರ್? ಹಾಂ, ಒಬ್ಬ ಬಾಗಳಿ ಮಹೇಶ್ ಅಂತೇಳಿ, ಅವನು ಒಳ್ಳೆ ಅಲ್ಲ ಒಳಗಡೆ ಆರ್ಕೆಸ್ಟ್ರಾ ಎಲ್ಲ ಮಾಡಿಸ್ತಾಯಿದ್ರು, ಹಾಡ್ತಿದ್ದ. ಆಮೇಲೆ ಭಗವದ್ ಅಜ್ಜುಕೆಯಮಲ್ಲಿ ಒಂದು ಒಳ್ಳೆ ರೋಲ್ ಮಾಡ್ತಾಯಿದ್ದ, ಶಾಂಡಿಲ್ಯ ರೋಲ್ ಮಾಡ್ತಾಯಿದ್ದ. ಆಮೇಲೆ ಇದು ಜದಗೇರವನ ಚಂದ್ರದಲ್ಲಿ ಶಫಿ ರೋಲ್ ಮಾಡ್ತಾಯಿದ್ದ. ಆನಂತರ ಅದು TV ಯಾವುದೋ ಒಂದು ಕನ್ನಡ ಕೋಗಿಲೆ ಅಂತೇಳಿ ರಿಯಾಲಿಟಿ ಶೋನಲ್ಲಿ ಸುಮಾರು 6-7 ವಾರ ಕಾಂಪೀಟ್ ಮಾಡಿದ. ಆನಂತರ ಅವನು ಈಗ ಬೀದಿ ನಾಟಕಗಳು, ವಾರ್ತಾ ಇಲಾಖೆ ಸಂದೇಶಗಳು ಇವನ್ನೆಲ್ಲ ಇಟ್ಕೊಂಡು ಆ್ಯಕ್ಟ್ ಮಾಡ್ತಾನೆ. ಕೆಲವರು ಭಾಳ ಇದ್ದಾರೆ, ಆ ಥರದಲ್ಲೆಲ್ಲ ಮಾಡಿಕೊಂಡು ಇದ್ದಿದ್ದಾರೆ. ಆಮೇಲೆ ಬಿಡುಗಡೆ ಆದ ಮೇಲೂ ಸಹಿತ ಆ ನಾಟಕ ರಿಪೀಟ್ ಆದಾಗ ಮತ್ತೆ ಒಳಗಡೆ ಬಂದು ಮಾಡಿದ್ದಾರೆ. ಕಮಿಟ್ಮೆಂಟ್ ಮೆಚ್ಚಬೇಕು. ಇಲಾಖೆಯೂ ಕೂಡ ಪರ್ಮಿಷನ್. ಅದು ಇದೆಂಥ ಇದು
ನಾಟಕಕ್ಕೆ ಅದ್ಭುತ ಅದಕ್ಕೆ ಶಕ್ತಿ ಇದೆ. ನನಗೆ ಇಲ್ಲಿ ಕರ್ನಾಟಕ ಕಾರಾಗೃಹ ಡಿಪಾರ್ಟ್ಮೆಂಟ್ ನನಗೆ ಭಾಳ ಅಪ್ರಿಷಿಯೇಟ್ ಮಾಡಬೇಕು ಅದನ್ನು. ಭಾಳ ಅದ್ಭುತ, ಎಂಥ ಸಹಕಾರ ಕೊಟ್ಟಿದೆ ಅಂತಂತಂದರೆ ಸಾಧ್ಯನೇ ಆಗ್ತಿರಲ್ಲ ಇಷ್ಟೆಲ್ಲ ಮಾಡಲಿ. ಹಾಂ, ಯಾರು ಇದನ್ನ ಯಾಕ್ರೆ ಬೇಡ ಹೋಗ್ರಿ ಅಂತ ಅನ್ನಲಿಲ್ಲ. ಇಲ್ಲಿ ಪ್ರಾರಂಭದಿಂದ ಸಾಂಗ್ಲ್ಯಾನವರು, ಆ ನಂತರ ರೇವಣ ಸಿದ್ದಯ್ಯನವರು, ಆ ನಂತರ ಎಸ್ ಟಿ ರಮೇಶ್ ಅವರು, ಆಮೇಲೆ ಶ್ರೀನಿವಾಸ್ ಕುಚಣ್ಣ ಅವರು, ಕಮಲ ಪಂತ್ ಅವರು, ಇವೆಲ್ಲರ ಜೊತೆಗಂತೂ ಇವರು ಗೋಪಾಲ್ ಹೊಸರವರು ಅದೇ ಒಂಥರ ಹೆಂಗೆ ಅಂತಂದರೆ ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ. ಭಾಳ ಅದ್ಭುತವಾದಂಥ, ಮೊನ್ನೆ ಅವರಿಗೆ ಬೆಳಗಾವಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೊಡ್ತು. ಆಯಿತು ಅಂಥ ಹೊಸರವರಿಗೆ. ಅದೇ ಅದು ಹೀಗೆ ಅದು ನಿರಂತರವಾಗಿ ಇದು ನಡೀತಾ ಇದ್ದರೆ ತೊಡಗಿಸ್ಕೊಂಡಂಥವನು ಅವನಿಗೆ ಒಂದು ಆರ್ಟ್ ಫಾರ್ಮ್, ಯಾವ ಪೇಂಟಿಂಗ್ಸ್ ಮಾಡ್ತಾಯಿದ್ರು. ಎಂತೆಂಥ ಪೇಂಟಿಂಗ್ಸ್ ಮಾಡಿದ್ದಾರೆ ಅಂದರೆ ಕ್ಲೇ ವರ್ಕು ಸಹಿತ ಭಾಳ ಅದ್ಭುತ. ಅವನ್ನೆಲ್ಲ ಧಾರವಾಡ ಸೃಜನಾದಲ್ಲೆಲ್ಲ ಡಿಸ್ಪ್ಲೇ ಎಲ್ಲ ಮಾಡಿ ಆರ್ಟ್ ಕ್ರಿಯೇಟರ್ ಅಂದರೆ ಕ್ರಿಟಿಕ್ ಅವರೆಲ್ಲ ಬಂದು ಅದನ್ನೆಲ್ಲ ನೋಡಿ. ಆಮೇಲೆ BBC ಅವರೊಂದು ಡಾಕ್ಯುಮೆಂಟ್ರಿ ಮಾಡಿದರು ಇದ್ರ ಮೇಲೆ. ಹೆಂಗೆ ಅಂತಂದರೆ ಇಂಡಿಯನ್ ಶೇಕ್ಸ್ಪಿಯರ್ ಆನ್ ಇಂಡಿಯನ್ ಸ್ಟೇಜ್ ಅಂಥೇಳಿ ಅವರು ಶಶಿ ಕಪೂರು ಮಿಸ್ಸಸ್ಸು ಅವ್ರ ತಂಗಿ ಅವರು ಬೇರೆ ಬೇರೆ ಕಡೆ ಶೇಕ್ಸ್ಪಿಯರ್ನ ಹೆಂಗೆ ನೋಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂಥೇಳಿ ಸರ್ಚ್ ಮಾಡ್ತಾ ಇದಕ್ಕೆ ಮುಂಬೈ, ಕೋಲ್ಕತ್ತಾ, ಆಮೇಲೆ ಕೇರಳ, ಈ ಥರ ಎಲ್ಲ ಹುಡುಕ್ತಾ ಮೈಸೂರು ಜೈಲಿಗೆ ಬರ್ತಾರೆ. ನನಗೆ ಅದು ಯಾವುದೋ ಒಂದು ಸಂತೆಪೇಟೆಗೆ ಎಲ್ಲೋ ಇರ್ತೀನಿ, ಅಲ್ಲಿ ಒಂದು ಫೋನ್ ಬರ್ತದೆ, ಅಲ್ಲಿಂದ ಫೋನ್ ಮಾಡ್ತಾರೆ. ಅದು ಮಾರನಾಯಕದ್ದು ಬಗ್ಗೆ ಎಫೆಕ್ಟು ಅದು ನಾನು ಆಗ 10 ವರ್ಷದ ನಂತರ ಕಿಂಗ್ಲಿಯರ್ ಮಾಡ್ತಾ ಇರ್ತೀನಿ. ಆ ಸಂದರ್ಭಕ್ಕೆ ಅದು ಬಟ್ ನನಗೆ ಅದಿಲ್ಲ, ನಾನು ಕಿಂಗ್ಲಿಯರ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತೇನೆ. ಸರಿ ಬರ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ದಾಖಲೆ ಮಾಡ್ತಾರೆ. ಈಗ ಅಂದರೆ ಈ ಕಾರಾಗೃಹ ರಂಗಭೂಮಿ ಇನ್ನೂ ಅಂದರೆ ಏನೇನು ಬದಲಾವಣೆಗಳು ಅಥವಾ ಇನ್ನೂ ಏನೇನು ನೀವು ಕೈಗೊಳ್ಬೇಕಂತ ಅಂದ್ಕೊಂಡಿದ್ದೀರಿ ಸರ್ ಹೋಗ್ತಾ ಹೋಗ್ತಾ? ನಾನು ಅದೇ ಒಂದು ಬಿಡುಗಡೆ ಆಗಿರೋರಿಗಾಗಿಯೇ ಒಂದು 6 ತಿಂಗಳ ರೆಪರ್ಟರಿ ಮಾಡಬೇಕು. ಓಕೆ, ಸಂಕಲ್ಪದ ಮುಖಾಂತರ ಒಂದು 6 ತಿಂಗಳಲ್ಲಿ ನಮ್ಮ ಜೊತೆಗಿದ್ದು ಇನ್ನೊಂದು 6 ತಿಂಗಳು ಮತ್ತು ಅವ್ರ ಊರಿಗೆ ಹೋಗೋದು ಮಾಡಬೇಕು. ಆಮೇಲೆ ಹೆಚ್ಚಾಗಿ ಇದನ್ನು ಅವರು ಒಂಥರ ಅಪರಾಧ ಶಿಕ್ಷೆ ಕಾನೂನು ಬಗ್ಗೆ ಇವತ್ತಿನ ಯೂತ್ಸ್ಗೆ ಅದನ್ನು ಹೇಳಬೇಕು ಅವರು ಅಂತ ಒಂದು. ಇನ್ನೊಂದು ರೆಪರ್ಟರಿ ಜೈಲಲ್ಲಿ ನಡೆಯುವಂಥ ಇದನ್ನಂತೂ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅಂತ ಒಂದು. ಇತ್ತೀಚೆಗೆ ಏನಾಯಿತು, ಕೊರೋನಾ ಬಂದ ಮೇಲೆ ಸ್ಟಾಪ್ ಆಯಿತು. 3 ವರ್ಷ ನಮ್ಮನ್ನು ಅಲ್ಲಿ ಒಳಗಡೆ ಹೋಗಿ ಬಿಡ್ತಿರ್ಲಿಲ್ಲ. ಆನಂತರ ಮತ್ತೊಂದಿಷ್ಟು ಗ್ಯಾಪ್ ಆಯಿತು. ಅಂದರೆ ನಾನು ಈ ಹೊರಗಡೆ ಬ್ಯುಸಿ ಆಗಿಬಿಟ್ಟೆ ಈ ಥರದಲ್ಲೆಲ್ಲ. ಈಗ ಆ ಪ್ರೊಸೆಸ್ಗೆ ಮತ್ತೆ ವಾಪಸ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸರಿ ಸರ್, ನಿಮ್ಮ ಎಲ್ಲ ಸಂಕಲ್ಪದ ಮೂಲಕ ಇನ್ನಷ್ಟು ಭಾರತದ ಎಲ್ಲ ಕಡೆನೂ ಇದು ಬೆಳೀಲಿ ಅಂತ ಆಶಿಸ್ತಿದ್ದೀವಿ ಸರ್. ಕಥಾಲೋಪಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.